ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ವಾರದ ಮೊದಲನೇ ದಿನ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಸೋಮವಾರ, ಅಧಿಕ ಶ್ರಾವಣ ಮಾಸದ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ. ಇವತ್ತು ಯಾರೆಲ್ಲ ಪರಮೇಶ್ವರನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಿರೋ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗತ್ತೆ ಎಂಬತಕ್ಕಂಥದ್ದು ಪ್ರತಿನಿತ್ಯದ ಒಂದು ಪ್ರತೀತಿ. ಆದರೆ ಇವತ್ತು ತಮ್ಮೆಲ್ಲರಿಗೂ ಕೂಡ ಬಹಳ ಚಿಕ್ಕದಾಗಿರ್ತಕ್ಕಂಥ ಚುಟುಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಿಮಗೆ ಕೊಡಬೇಕಂತ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇದೆ. ಏನಪ್ಪ ನೋಡಿ, ಕಷ್ಟ ಯಾರಕ್ಕೆ ತಾನೇ ಬರೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಬರ್ತಾ ಇದೆ. ಆದರೆ ಈಗ ನಮ್ಮ ಜೀವನದಲ್ಲಿ ಮೇಲೆ 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 ಒಂದೇ ಸಮನೆ ಕಷ್ಟ ಬರ್ತಾ ಇದೆ ಅಂತಂದರೆ ನಮ್ಮ ಹಣೆ ಬರ ಸರಿ ಇಲ್ಲ ಅಂತಲ್ಲ. ಸಾಕಷ್ಟು ಜನ ತಾವು ತಿಳ್ಕೊಂಡ್ಬಿಡ್ತೀರಿ, ಕಷ್ಟ ಜಾಸ್ತಿ ಬರ್ತಾ ಇದೆ, ಏನೊಂದು ಹೆಜ್ಜೆ ಹಾಕಿದ್ರೂ ಕೂಡ ಎಡುತ್ತಾ ಇದ್ದೇನೆ, ಏನೊಂದು ಕೆಲಸ ಮಾಡಿದ್ರೂ ಕೂಡ ಸಾರ್ಥಕತೆ ಎಂಬತಕ್ಕಂಥದ್ದಿಲ್ಲ, ಏಳಿಗೆ ಅನ್ನೋದಿಲ್ಲ, ಬರೀ ನಾನು ನೆಗೆಟಿವನ್ನೇ ಅನುಭವಿಸ್ತಾ ಇದ್ದೇನೆ, ನಾನು ಸೋಲನ್ನೇ ನೋಡ್ತಾ ಇದ್ದೇನೆ, ಕಷ್ಟಗಳು ನನಗೆ ಮೇಲೆ ಮೇಲೆ ಬರ್ತಾ ಇದೆ. ಹಾಗಾಗಿ ಕಷ್ಟಗಳು ಮೇಲೆ ಮೇಲೆ ಬರ್ತಾ ಇದೆ ಅಂದಾಗ ಹಣೆ ಬಾರ ಸರಿ ಇಲ್ಲ ಅಂತಲ್ಲ, ಮುಂದೆ ಒಂದು ಬಹಳ ಒಳ್ಳೆಯ ದಿನ ನಿಮಗೋಸ್ಕರ ಕಾಯ್ತಾ ಇದೆ ಎಂಬತಕ್ಕಂಥದ್ದು ಅರ್ಥ. ಯಾರು ಯೋಚನೆ ಮಾಡಬೇಡಿ, ಯಾರು ಭಯಭೀತರಾಗಬೇಡಿ, ಯಾರು ಬೇಜಾರಾಗಬೇಡಿ, ಯಾರು ನೊಂದುಕೊಳ್ಬೇಡಿ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈಗ ತಾವು ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದೀರೋ ಮುಂದೆ ಇದೆಲ್ಲದಕ್ಕೂ ಕೂಡ ಮೀರಿ ನಿಂತಿರ್ತಕ್ಕಂಥ ಒಂದು ಸುಖ, ಒಂದು ಸಂತೋಷದ ದಿನ ನಿಮಗಾಗಿ ಕಾಯ್ತಾ ಇದೆ. ಆ ದಿನ ನಿಮಗಾಗಿ ಕಾಯ್ತಾ ಇದೆ. ಈ ಕ್ಷಣ ತಾವು ಅನುಭವಿಸ್ತಕ್ಕಂಥ ಪ್ರತಿಯೊಂದು ನೋವನ್ನು ಕೂಡ ನಾಳೆ ಭಗವಂತ ಕೊಡ್ತಕ್ಕಂಥ ಆ ಒಂದು ಸುಖದ ಕ್ಷಣಗಳು, ಆ ಒಂದು ಸಂತೋಷದ ಕ್ಷಣಗಳು ನಿಮ್ಮ ನೋವನ್ನೆಲ್ಲವನ್ನು ಕೂಡ ಒಂದು ಚಿಟಿಕೆ ಹೊಡೆಯುವಷ್ಟರಲ್ಲಿ ಮುಗಿಸೋಗುತ್ತೆ. ಯಾಕೆ ಯೋಚನೆ ಮಾಡ್ತೀರಿ? ಈಗ ಕಷ್ಟ ನಾನು ಅನುಭವಿಸ್ತಾ ಇದ್ದೇನೆ, ನಾನು ಮಾಡ್ತಕ್ಕಂಥ ಕಷ್ಟದಲ್ಲಿ ನನಗೆ ನೋವು ಉಂಟಾಗ್ತಾ ಇದೆ, ನನಗಾಗ್ತಾ ಇಲ್ಲ, ನಾನು ಎಷ್ಟೇ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ರೂ ಕೂಡ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ನನಗೆ ಸಿಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಆದರೆ ಅದೇನೇ ಮನಸ್ಸಿಗೆ ಬರಲಿ, ಅದನ್ನೇನೇ ತಾವು ವಿಚಲಿತರಾಗ್ರಿ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಬಿಟ್ಟಾಕಿ, ತೆಗೆದು ಬಿಸಾಕಿ ಪಕ್ಕಕ್ಕೆ. ಆ ಮನಸ್ಥಿತಿಯನ್ನೇ ಬೇಡ. ಇವತ್ತು ನಾನು ಕಷ್ಟಪಟ್ಟರೆ ನಾಳೆ ನನಗೆ ಸುಖ, ಕೈ ಕೆಸರಾದರೆ ಬಾಯಿ ಮೊಸರು. ಇದು ಎಂತಹ ಅದ್ಭುತವಾಗಿರ್ತಕ್ಕಂಥ ಗಾದೆ. ಇದು ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಕೇಳ್ಕೊಂಡೇ ಬಂದಿದ್ದೇನೆ. ಕೈ ಕೆಸರಾದ್ರೇ ಬಾಯಿ ಮೊಸರು. ಕೈ ಕೆಸರಾಗಬೇಕಾದ್ರೆ ಒಂದೆರಡು ನೋವುಗಳ ನಮಗೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ದೇಹವನ್ನು ದಂಡಿಸಿ ಕೆಲಸ ಮಾಡಬೇಕು. ಬಿಸಿಲು, ಮಳೆ, ಚಳಿ, ಗಾಳಿ ಏನೂ ನೋಡಬಾರ್ದು. ಯಾಕೆಂದ್ರೆ ನಾಳೆ ನಮ್ಗೆ ಆ ಒಂದು ಫಲ ಸಿಗ್ಬೇಕಲ್ವ. ಈಗ ನಾವು ಶ್ರಮ ಪಟ್ಟಿರ್ತಾನೆ, ಈಗ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ನಾನು ಏನೂ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಾನು ಹೇಗೆ ನೆಮ್ಮದಿಯಾಗಿ ನಾಳೆ ದಿವಸ ಕೂತ್ಕೊಂಡು ಮೊಸರು ತಿನ್ನೋದು? ಮೊಸರು ತಿನ್ನೋಕ್ಕಾಗತ್ತಾ? ಇಲ್ಲ, ಗಂಜಿ ಕೊಟ್ಟು ಸುಮ್ಮನೆ ಆಗಬೇಕಷ್ಟೆ. ಹಾಗಾಗಿ ಈಗ ತಾವು ಕಷ್ಟಗಳು ಎದುರಾಗ್ತಾ ಇದೆ ಅಂದಾಗ ನನ್ನ ಹಣೆ ಬಾರ ಸರಿ ಇಲ್ಲ ಬಿಡಪ್ಪ ಅಂತ ಹೇಳಿ ತಾವು ಮೂಲೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಬೇಡ. ಅದನ್ನು ಮನಸ್ಸಿಂದ ತೆಗೆದಾಕಿ ನಾಳೆ ಒಂದು ಸುಂದರವಾಗಿರ್ತಕ್ಕಂಥ ಕ್ಷಣಗಳು, ಸಂತೋಷವಾಗಿರ್ತಕ್ಕಂಥ ದಿನಗಳು ನಿಮಗಾಗಿ ಕಾಯ್ತಾ ಇದೆ. ಯಾರು ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಾರದ ಮೊದಲನೇ ದಿನ ಸೋಮವಾರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಕೆಲಸ ಕಾರ್ಯಗಳೆಲ್ಲವನ್ನೂ ಕೂಡ ಪ್ರಾರಂಭವನ್ನು ಮಾಡಿ. ಯಾರನ್ನೂ ಕೂಡ ಬೇರೆ ರೀತಿ ಆಲೋಚನೆಗಳು, ಯಾಕೆಂದರೆ ವಾರದ ಮೊದಲನೇ ದಿವಸ ಅಲ್ವಾ, ಸ್ವಲ್ಪ ಆಲಸ್ಯತನ ಜಾಸ್ತಿನೇ. ಅದಕ್ಕೋಸ್ಕರ ಆ ಒಂದು ಆಲಸ್ಯತನವನ್ನು ಬಿಟ್ಟಾಕಿ ಆಸಕ್ತಿಯುಕ್ತರಾಗಿ ಕೆಲಸವನ್ನು ಮಾಡಿ ಇವತ್ತಿನ ದಿವಸ ಈ ಒಂದು ವಾರ ನಾವು ಏನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ತೀವೋ ಅದೆಲ್ಲವನ್ನೂ ಕೂಡ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಪ್ರಾರ್ಥನೆ, ದೃಢ ಮನಸ್ಸಿನ ಸಂಕಲ್ಪದಿಂದ ತಾವು ಮುಂದೆ ಬಂದಿದ್ದೇ ಆದರೆ
ತಾವಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಚಿಟಿಕೆ ಹೊಡೆಯೋಷ್ಟರಲ್ಲಿ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ ನಿಸ್ಸಂದೇಹವಾಗಿ. ಯಾವುದೇ ರೀತಿ ಸಂಶಯವೂ ಬೇಡ, ಸಂದೇಹವೂ ಬೇಡ. ನೀವು ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಎಲ್ಲದಕ್ಕಿಂತ ಮೀರಿರ್ತಕ್ಕಂಥ ವಿಶ್ವಾಸವೇ ಆತ್ಮವಿಶ್ವಾಸ. ಆದರೆ ಆ ಆತ್ಮವಿಶ್ವಾಸವೂ ಕೂಡ ಅತಿ ಆಗಬಾರ್ದು. ಓವರ್ ಕಾನ್ಫಿಡೆನ್ಸ್ ಅನ್ಬತಕ್ಕಂಥದ್ದು ಬೇಡ. ಇರಬೇಕು ಕಾನ್ಫಿಡೆನ್ಸು, ಇರಬೇಕು ಆತ್ಮವಿಶ್ವಾಸ. ಆ ವಿಶ್ವಾಸವನ್ನು ನೀವು ಘಾತ ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ಬಾರ್ದು. ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಸರಿಸಮ ಪ್ರಮಾಣದಲ್ಲಿ ತಾವು ಉಪಯೋಗಿಸ್ಕೊಳ್ಬೇಕು. ಆ ಒಂದು ವಿಶ್ವಾಸವನ್ನು ನಿಮ್ಮ ಜೀವನದ ಮೇಲೆ ಇಟ್ಕೊಳ್ಳಿ. ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತಿನ ದಿವಸ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳನ್ನು ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ಈ ಒಂದು ಅಧಿಕ ಶ್ರಾವಣದ ಶುಭ ಸೋಮವಾರ ತಮ್ಮೆಲ್ಲರಿಗೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಯಾಗುವಂಥ ರೀತಿಯಲ್ಲಿರಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗವಂದನಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ಓಂ ತ್ರ್ಯಂಬಕೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಸಾಂಬ ಸದಾಶಿವಾಯ ನಮಃ. ಜಾತವೇದಸೇ ಸನವಾಮ ಸೋಮಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇತು ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಡದಡಿ ಪದ್ಮಪತ್ರಾಯತಾಕ್ಷಿ. ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಶ್ರೀಂ ಶಾರದಾ ಗುರುಭ್ಯೋ ನಮಃ. ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಗೌರೀರ್ವಿಮಾಯ ಸಲಿಲಾ ನಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಯಹೋಷೀಂ ಸಹಸ್ರಾಕ್ಷರಾಂ ಪರಮೇಭ್ಯೋ ಮನ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ಲಕ್ಷ್ಮೀ ಬೋವರಾಹಾಯ ನಮಃ. ಲಕ್ಷ್ಮೀ ಬೋವರಾಹನ್ನು ಪ್ರಾರ್ಥನೆ ಮಾಡ್ತಾ ಈ ಒಂದು ಶ್ರಾವಣ ಮಾಸದ ಅಧಿಕ ಶ್ರಾವಣ ಎಂಬತಕ್ಕಂಥದ್ದು ಬಂದರೆ ಆನಂದ. ಆದರೆ ಅಧಿಕ ಶ್ರಾವಣವಾದ್ದರಿಂದ ಇಲ್ಲಿ ನಮ್ಮ ದಾನ ಧರ್ಮಾದಿಗಳು, ನಿತ್ಯ ಪೂಜಾನುಷ್ಠಾನ, ಜಪ ತಪ, ಪುಣ್ಯಕ್ಷೇತ್ರಗಳ ದರ್ಶನ, ಜೊತೆಗೆ ತಂದೆ ತಾಯಿಯ ಒಂದು ವಿಶೇಷವಾಗಿರ್ತಕ್ಕಂಥ ತಂದೆ ತಾಯಿ ಆಶೀರ್ವಾದ ಪಡೀಲಿಕ್ಕೆ ಇರತಕ್ಕಂಥ ವಿಶೇಷವಾದ ಮಾಸ. ಮನುಷ್ಯನ ಅಥವಾ ವ್ಯಕ್ತಿಯ ತನ್ನ 108 ತಪ್ಪುಗಳನ್ನು 1008 ತಪ್ಪುಗಳನ್ನು ಕ್ಷಮಿಸಿ ಅವನ್ನ ಪುನಃ ಒಂದು ಒಳ್ಳೆಯದಾಗಲಿ ಅಂತ ಹರಿಸಿ ಆಶೀರ್ವದಿಸುವಂಥ ಗುಣ ತಾಯಿಗಲ್ದಿರ, ತಂದೆಗಲ್ದಿರ ಮತ್ತಾರಿಗೂ ಇಲ್ಲ. ತಂದೆ ತಾಯಿನೇ ಪ್ರಧಾನ. ತಂದೆ ತಾಯಿ ಮನಸ್ಸನ್ನು ನೋಯಿಸಿ ಈ ಅಧಿಕ ಮಾಸದಲ್ಲಿ, ಅಧಿಕ ಶ್ರಾವಣದಲ್ಲಿ ತಂದೆ ತಾಯಿ ಮನಸ್ಸನ್ನು ನೋಯಿಸಿ ತಂದೆ ತಾಯಿ ಕಣ್ಣಲ್ಲಿ ನೀರು ಹಾಕಿಸಿದ್ದೆ ಆದರೆ ಖಂಡಿತ ಹೇಳ್ತೇನೆ 3 ಜನ್ಮಕ್ಕಾಗುವಷ್ಟು ಮೂಟೆಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಳ್ತೀವಿ. ಅಧಿಕ ಮಾಸ ಅಧಿಕ ಫಲವನ್ನು ಕೊಡ್ತಕ್ಕಂಥದ್ದು. ಅಧಿಕ ಮಾಸ ಯಾವುದೇ ಕಾಯಕವನ್ನು ಮಾಡಿದ್ರೂ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಅಧಿಕ ಮಾಸದಲ್ಲಿ ತುಳಸಿ ದಾನ ಬಹಳ ವಿಶೇಷ ಅಂತಲೂ ಹೇಳ್ತಾರೆ. ಅಂದರೆ ತುಳಸಿಯನ್ನು 33ರ ಸಂಖ್ಯೆಯಲ್ಲಿ ತುಳಸಿಯನ್ನು ತೆಗೆದುಕೊಂಡು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು. 33ರ ಸಂಖ್ಯೆಯಲ್ಲಿ 33 ದಳ ಆಗಲಿ ಅಥವಾ 33 ಸಸಿಗಳನ್ನು ತುಳಸಿಯನ್ನು ತಂದು ಯಾವುದಾದ್ರೂ ದೇವಾಲಯಕ್ಕೋ ಪುಣ್ಯಕ್ಷೇತ್ರಗಳಿಗೋ ಅಥವಾ ಎಲ್ಲಾದರೂ ಯಾರಾದರೂ ಯತಿಗಳಿಗೋ ಸಾಧು ಸಂತರಿಗೋ ಆ ತುಳಸಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಅದೇ ತುಳಸಿಯನ್ನು ಮಹಾವಿಷ್ಣುವಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಇಂತಹ ಕಾಯಕವನ್ನು ಈ ಶುಭ ಮುಹೂರ್ತದಲ್ಲಿ ನೀವು ನಡೆಸಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಧಿಕ ಮಾಸದಲ್ಲಿ ಅಧಿಕವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅಧಿಕಸ್ಯ ಅಧಿಕ ಫಲಂ, ಅದರಲ್ಲೂ ಅಧಿಕ ಮಾಸದ ಶ್ರಾವಣದ ಈ ಶುಭ ಸೋಮವಾರ ತಮ್ಮೆಲ್ಲರಿಗೂ ಸಹಿತ
ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು ಮತ್ತು ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ ಇವತ್ತಿನಿಂದ ಒಂದು ಬದಲಾವಣೆ ತರಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಇದೆ. ಅದನ್ನು ಲಕ್ಷ್ಮೀ ಬೋರಹ ಅನುಗ್ರಹ ಮಾಡಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ತಾಯಿ ಲಕ್ಷ್ಮಿ ಇದಕ್ಕೆ ಪ್ರೋತ್ಸಾಹಿಸಬೇಕು. ಈ ತಾಯಿನೂ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ಲಕ್ಷ್ಮೀ ಬೋರಹನ್ನು ಪ್ರಾರ್ಥನೆ ಮಾಡ್ತಿದ್ದೇನೆ. ವಾರದ ಮೊದಲನೇ ದಿವಸ ಸೋಮವಾರ ಇವತ್ತಿನಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏನಿರ್ಬೋದು ಈ ಸುದ್ದಿ? ಬಹುಶಃ ನಾನು ಹೇಳಿದ ನಂತರ ಅಯ್ಯೋ ಈ ಸುದ್ದಿ ಯಾವಾಗಲೂ ಗುರುಗಳು ಹೇಳ್ತಾರೆ, ಆದರೆ ಅವರು ಮಾಡೋದನ್ನೇ ಮಾಡ್ತಾರೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ಬೋದು. ಯಾವುದಿರ್ಬೋದು ಆ ಸುದ್ದಿ ಅನ್ನೋದಕ್ಕೆ ನೀವು ಯೋಚನೆ ಮಾಡೋದಾದರೆ, ಈಗಾಗಲೇ 100ಕ್ಕೆ ನನ್ನ ಈ ಕಾರ್ಯಕ್ರಮ ನೋಡುವಂತಹ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂದರಲ್ಲಿ ಆ ಬಂಧುಗಳಲ್ಲಿ ಅರ್ಧ ಭಾಗಕ್ಕೆ ಎಲ್ಲರಿಗೂ ಗೊತ್ತಾಗೋಗಿರುತ್ತೆ. ಇನ್ನೇನು ಹೇಳ್ತಾರೆ ಗುರುಗಳು, ಇವತ್ತಿನಿಂದ ರಾಶಿಫಲ ಬೇಗ ತೊಗೊಂಡ್ಬಿಡ್ತೀವಿ, ಆದಷ್ಟು ಮೊದಲು ಸೆಕೆಂಡ್ ಸೆಗ್ಮೆಂಟಲ್ಲೇ ಪ್ರಾರಂಭದಲ್ಲೇ ರಾಶಿಫಲ ಹೊರಡ್ತೀವಿ, ರಾಶಿಫಲ ಇವತ್ತಿನಿಂದ ಪ್ರಾರಂಭ ಅಂತ. ಹಂಗಂದು ಮಾರನೇ ದಿವಸನೇ ಯಾವುದೋ ಒಂದು ಚರಿತ್ರೆ ತೊಗೊಂಡ್ಬಿಡ್ತಾರೆ, ನಮಗೆ ಲೇಟ್ ಮಾಡ್ತಾರೆ ಅನ್ನೋದು. ಏನು ಮಾಡೋದು? ಹಣೆ ಮೇಲಿರುವಂಥ ವಿಭೂತಿ ಥರ ಅದೊಂದು ಪಟ್ಟಿ ಅಂಟಿಸ್ಬಿಟ್ಟಿದ್ದೀರಿ. ವಿಭೂತಿ ಬಿಟ್ಟು ಬದುಕೋಂಗಿಲ್ಲ, ಹಾಗೆ ನೀವು ಕೊಟ್ಟಂಥ ಹಣೆ ಮೇಲೆ ಆ ಪಟ್ಟಿನ ಹಾಕ್ಕೊಳ್ದಿರಿ ಇರೋಂಗಿಲ್ಲ. ನನ್ನ ಪರಿಸ್ಥಿತಿ ಆಗಿದೆ. ಆದರೆ ಇವತ್ತು ಮಾತ್ರ ರಾಶಿಫಲವನ್ನು ಈಗ ತಗೊಳ್ಳೋಣ. ಯಾವುದೇ ತರಹ ಬೇರೆ ಸುದ್ದಿಗಳನ್ನ ತಲೆ ಕಿವಿಗೆ ಬೆಳೆದಿರ ಮುಂಚಿತವಾಗಿ ರಾಶಿಫಲವನ್ನು ತಗೊಳ್ಳುವಂಥದ್ದಾಗಬೇಕು ಅಂತ ಗಟ್ಟಿಯಾದಂಥ ಸಂಕಲ್ಪ. ಅಧಿಕ ಶ್ರಾವಣದ ಸೋಮವಾರ ಈ ಶುಭ ಮುಹೂರ್ತದಲ್ಲಿ ಇವತ್ತು ಪ್ರಾರಂಭದಲ್ಲೇ ರಾಶಿಫಲವನ್ನು ತಗೊಳ್ಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲಿದ್ದೀರಿ. ಇವತ್ತಿನಿಂದ ಇದನ್ನು ಜಾರಿ ಬರಲಿಕ್ಕೆ ವ್ಯವಸ್ಥಿತವಾಗಿರೋಂಥ ರೀತಿ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀನಿ. ಯಾಕೆಂದರೆ ತುಂಬ ಜನಗಳ ಅಭಿಮತ ನಮಗಾದಷ್ಟು ಬೇಗ ರಾಶಿಫಲವನ್ನು ಹೇಳಿ ಅಂತ. ಆ ರಾಶಿಫಲವನ್ನು ತಿಳಿಸ್ಲಿಕ್ಕೆ ಬೇಗ ಪ್ರಯತ್ನ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮೋ ನಮಃ. ಲಕ್ಷ್ಮೀ ಬೋರಾಹಾಯ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಕೃಷ್ಣಪಕ್ಷ 7/8/2023 ಸೋಮವಾರ. ಸೃಷ್ಟಿ ರೇವತಿ ನಕ್ಷತ್ರ. ಇವತ್ತು ಮಹಾನಕ್ಷತ್ರ, ಆದರೆ ಸೃಷ್ಟಿ ತಿಥಿ. ಇವತ್ತು ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ, ನಾಗನ ಆರಾಧನೆ. ಎಲ್ಲೆಲ್ಲಿ ನಾಗದೇವರ ವಿಶೇಷವಾಗಿರುವ ಸಾನ್ನಿಧ್ಯ ಇದೆಯೋ, ಘಾಟಿ ಕ್ಷೇತ್ರದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನಿಗೂ, ಹಾಗೂ ಕುಕ್ಕೆಯಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರನಿಗೂ, ಹಾಗೂ ನಾಗಲಮಡಿಕೆಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರನಿಗೂ, ವಿದ್ರಾಶ್ವತ್ಥದಲ್ಲಿರ್ತಕ್ಕಂತಹ ನಾಗದೇವರಿಗೂ, ಎಲ್ಲೆಲ್ಲಿ ನಾಗರ ಕಲ್ಲಿದೆಯೋ, ಅಶ್ವತ್ಥ ಕಟ್ಟೆಗಳಿದೆಯೋ ಅಲ್ಲಂಥ ಸ್ಥಳಗಳಲ್ಲಿ ಸ್ವಾಮಿನ ವಿಶೇಷವಾಗಿ ಆರಾಧನೆ ಮಾಡಿ ಭಗವಂತನ ಹುತ್ತಕ್ಕೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹುತ್ತದ ಮಣ್ಣಿನ ಪ್ರಸಾದವನ್ನು ಒಂದಿಷ್ಟು ಹಣೆಗೆ ಹಚ್ಕೊಂಡ್ರೆ, 2 ಕಣ್ಣಿನ ರೆಪ್ಪೆಗಳಿಗೆ ಮತ್ತು ಕಿವಿ ಹಾಳೆಗೆ ಹೃದಯ ಮಧ್ಯಭಾಗದಲ್ಲಿ ಹಚ್ಕೊಳ್ಳೋದ್ರಿಂದ ಶೀಘ್ರವಾದಂಥ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ನೋಡಿ. ಕುಜನ ಅನುಗ್ರಹ ಬೇಕಾದರೆ, ಜೊತೆಗೆ ಜಾತಕದಲ್ಲಿ ಮಂಗಳ ದೋಷ ದೂರ ಆಗಬೇಕಾದ್ರೆ, ಚರ್ಮಬಾಧೆಯಿಂದ ದೂರ ಆಗಬೇಕಾದ್ರೆ, ನಿಮ್ಮ ರಕ್ತನಾಳಗಳು ಜೊತೆಗೆ ನರನಾಡಿಗಳಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಮನೆಯಲ್ಲಿ ನೆಮ್ಮದಿ ಇಲ್ಲದಿರತಕ್ಕಂಥ ಕಾಲದಲ್ಲಿ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಮದುವೆ ಆಗದಿರತಕ್ಕಂಥವ್ರಿಗೆ ಶೀಘ್ರ ವಿವಾಹ ಆಗಲಿಕ್ಕೋಸ್ಕರ ವಧೂವರರಿಗೆ ಗಂಡಾಗಲಿ ಹೆಣ್ಣಾಗಲಿ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವ ಎಲ್ಲ ಆಗುತ್ತೋ ಆ ಸಾನ್ನಿಧ್ಯಗಳಲ್ಲಿ ಕೊಡ್ತಕ್ಕಂಥ ಅಕ್ಷತೆ ಪ್ರಸಾದವನ್ನು ಶಿರದ ಮೇಲೆ ಹಾಕಿಸ್ಕೊಳ್ಳೋದು ಭಾಳಷ್ಟು ಶ್ರೇಯಸ್ಕರ. ಯಾಕೆಂದರೆ ಸುಬ್ರಹ್ಮಣ್ಯೇಶ್ವರರ ಕಲ್ಯಾಣೋತ್ಸವ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇರಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮ್ಮದಾದ್ದರಿಂದ ವಾರದ ಪ್ರಾರಂಭ ಈ ಶುಭ ದಿನ. ಇವತ್ತು ತಾವು ಏನು ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಒಂದಿಷ್ಟು ಜೋಪಾನ ಬೇಕು. ಕೊಟ್ಟ ಮಾತಿನಂತೆ ನಡೀಬೇಕು ಎಂಬತಕ್ಕಂಥ ಮನಸ್ಸು ನಿಮ್ಮದು. ಆದರೆ ಸರಿಯಾದ ಸಮಯಕ್ಕೆ ಆಯಾ ಕೆಲಸಗಳನ್ನು ಮಾಡಲಿಕ್ಕೆ ಆಗದಿರ ಆ ಪ್ರಾಂತ್ಯದಲ್ಲಿರ್ತಕ್ಕಂಥವರ ನಿಂದನೆಯ ಮಾತು ತಾವು ಆಲಿಸಬೇಕಾಗತ್ತೆ. ಇಷ್ಟೇ ಅಲ್ಲದಿರ
ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ, ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಲ್ಲ ಒಂದು ತರಹ ವ್ಯತ್ಯಾಸಗಳ ಮಾತನ್ನು ಇವತ್ತು ಆಲಿಸಬೇಕಾಗತ್ತೆ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು, ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಅಥವಾ ಯಾವುದೋ ಒಂದು ಸಂಕಷ್ಟ ಎದುರಾಗುತ್ತೆ ಎಂಬತಕ್ಕಂಥ ಭಯವನ್ನು ದೂರ ಮಾಡ್ಕೋಬೇಕಾದ್ರೆ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಒಂದು ಬೇವಿನ ವೃಕ್ಷದ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿ, ಮೇಷಲಗ್ನ. ಈ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು, ಮೇಷರಾಶಿಯಲ್ಲಿರ್ತಕ್ಕಂಥವರು ವಾರದ ಪ್ರಾರಂಭದಂತಹ ಈ ಸೋಮವಾರ ಸೋಮೇಶ್ವರ ಸುಂದರೇಶ್ವರನ ಪ್ರಾರ್ಥನೆ ಮಾಡಿ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಭಸ್ಮ, ಗಂಧ, ಕುಂಕುಮ, ಅದರಲ್ಲೂ ರಕ್ತಚಂದನದಿಂದ ತೆಗೆದಿರ್ತಕ್ಕಂಥ ಕೆಂಪು ಗಂಧವನ್ನು ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಒಂದು ರುದ್ರಾಕ್ಷಿಯನ್ನು ಇವತ್ತು ನಿಮ್ಮ ಜೊತೆ ಇಟ್ಕೊಳ್ಳೋದಂಥದ್ದು. ರುದ್ರಾಕ್ಷಿಯನ್ನು ನಿಮ್ಮ ಕೈಯಲ್ಲೋ ಅಥವಾ ನಿಮ್ಮ ಕುತ್ತಿಗೆಯಲ್ಲೋ ಅಥವಾ ನಿಮ್ಮ ಪಾಕೆಟಲ್ಲೋ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಆಕರ್ಷಣವಾಗಿ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಅದೃಷ್ಟದಲ್ಲಿದೆ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳು ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಮತ್ತಷ್ಟು ಅಭಿವೃದ್ಧಿ ತಗೊಳ್ಬೇಕು, ಇನ್ನಷ್ಟು ಫಲಾಫಲಗಳು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಚಿಂತನೆಗೂ ಮಿಗಿಲಾಗಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ, ದ್ವಂದ್ವ ಚಿಂತನೆಗಳನ್ನು, ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದು ಎರಡನ್ನೂ ಸಹಿತ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇದರ ಜೊತೆಗೆ ಸಾಧ್ಯವಾದರೆ ಇನ್ನೂ ಮನೆಯಲ್ಲಿದ್ದು ಇನ್ನೇನು ಆಫೀಸ್ಗೆ ಹೊರಡಬೇಕು ಅನ್ನೋದಾದರೆ ಹೆಂಗಸರಾಗಲಿ ಗಂಡಸರಾಗಲಿ ಅಥವಾ ಯಾರೊಬ್ಬರಾದರೂ ನಿಮ್ಮ ಅಂಗೈಯಲ್ಲಿ 1 ಸ್ಪೂನ್ ಹಾಲನ್ನು ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡಿ. ಈ ಶುಭ ದಿನ ಅಂದರೆ ಈ ಸೋಮವಾರ ಇವತ್ತಿನ ಕೆಲಸಗಳಲ್ಲಿ ಎಲ್ಲೂ ಅಡ್ಡಿ ಆತಂಕ ಬರೆದಿರ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ದಯಪಾಲಿಸಪ್ಪ ಸಾಂಬ ಸದಾಶಿವ ಅಂತೇಳಿ ಶಿವನ ಪ್ರಾರ್ಥನೆ ಮಾಡಿ ಚಂದ್ರಶೇಖರನ ಆರಾಧನೆ ಮಾಡಿ. ಅದಾದ ನಂತರ ನಿಮ್ಮ ಅಂಗೈಯಲ್ಲಿರ್ತಕ್ಕಂಥ 1 ಸ್ಪೂನ್ ಹಾಲನ್ನು ಹಸಿರು ಗಿಡದ ಮೇಲೆ ಹಾಕಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳ ಸಿದ್ಧಿ ಆಗಬೇಕಾದ್ರೆ, ವಿಶೇಷವಾಗಿರ್ತಕ್ಕಂತಹ ವರ್ಚಸ್ಸು ತೇಜಸ್ಸಿನಿಂದ ನೀವು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಮಾತೃಶ್ರೀಗೆ ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ನಿಮ್ಮ ತಾಯಿಯ ಪಾದಕ್ಕೆ, ನಿಮ್ಮ ತಾಯಿಯ ಪಾದದ ಹೆಬ್ಬೆಟ್ಟಿಗೆ ನಿಮ್ಮ ಹಣೆಯನ್ನು ತೋಗಿಸಿ, ಅಂದರೆ ನಿಮ್ಮ ಹಣೆಯ ಮಧ್ಯಭಾಗ ನಿಮ್ಮ ತಾಯಿಯ ಹೆಬ್ಬೆಟ್ಟನ್ನು ಮುಟ್ಟಬೇಕು. ಆಗ ನೋಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ವೃಷಭ ರಾಶಿಯವರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಅದೃಷ್ಟ ಇರತಕ್ಕಂತಹ ಕಾಲ, ಚಂದ್ರ ಮತ್ತು ಕೇತು ಇರತಕ್ಕಂತಹ ಕಾಲ, ಜೊತೆಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥ ಕಾಲ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ. ತುಂಬ ದಿವಸಗಳಿಂದ ಮಾಡಿರ್ತಕ್ಕಂಥ ಒಂದು ಸಂಕಲ್ಪ ಅಥವಾ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣದಿರತಕ್ಕಂಥದ್ದು ಅಥವಾ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ದೂರ ಮಾಡಿ ಒಂದು ಶಾಂತಿ ಸಮಾಧಾನವಾಗಿ ವಸ್ತ್ರದಿಂದ, ನೀವು ಧರಿಸುವಂಥ ವಸ್ತ್ರದಿಂದ ಹಿಡಿದು ನಿಮ್ಮ ಕೆಲಸ ಕಾರ್ಯಗಳವರೆಗೂ ನಿಮ್ಮದೇ ಆದಂಥ ಚಿಂತನೆಯಲ್ಲಿ ಇವತ್ತು ನಡೆಸ್ತೀರಿ. ಹಾಗೆ ಇವತ್ತು ಅಭಿವೃದ್ಧಿಯತ್ತ ನಡೆಯುವಂಥ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಸಾಧ್ಯವಾದರೆ ಎಲ್ಲಾದರೂ ಕಗ್ಲಿ ವೃಕ್ಷ ಇದ್ದರೆ ಅಥವಾ ಬೇವಿನ ವೃಕ್ಷ ಆದರೆ, ಮೊದಲನೇದು ಕಗ್ಲಿ ವೃಕ್ಷ, ಎರಡನೇದು ಬೇವಿನ ವೃಕ್ಷ, ಇಂತಹ ವೃಕ್ಷಗಳಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ವೃಕ್ಷದ ತಳಭಾಗದಲ್ಲಿ ನಿಂತು ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಅಲ್ಲಿ ಜಪಿಸ್ತಕ್ಕಂಥದ್ದು. ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಆ ವೃಕ್ಷದ ತಳಗೆ ನಿಂತು ನೀವು ಹೇಳಿದ್ದೇ ಆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ ಇವತ್ತು ನಿಮ್ಮ ರಾಶಿಫಲದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಈಗ ಮತ್ತೆ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಒಂದಷ್ಟು ಚಿಂತನೆಗಳನ್ನು ಬಹಳ ಬಲವಾಗಿ ತಲೆಯಲ್ಲಿ ಕೂಡಿಸ್ಕೊಂಡ್ಬಿಡ್ತೀರಿ. ಅದರಿಂದ ಹೊರಗೆ ಬರೋದೇ ಬಹಳ ಕಷ್ಟ. ಮನಸ್ಸಲ್ಲಿರ್ತಕ್ಕಂಥ ನೋವು, ಏನೇ ಕೆಲಸ ಕಾರ್ಯ ಮಾಡಿದ್ರೂ ಆಗುತ್ತೋ ಇಲ್ವೋ, ಬರೀ ಸಂದೇಹ, ಸಂಶಯ, ಹಾಕೋ ಹೆಜ್ಜೆನಲ್ಲಿ ಏನು ವ್ಯತ್ಯಾಸ ಆಗುತ್ತೇನೋ, ನಾನು ಆಡೋ ಮಾತಿಂದ ಯಾರ ಮನಸ್ಸಿಗೆ ಇರಿಸುಮುರುಸು ಆಗುತ್ತೋ, ಅಥವಾ ಯಾರು ಏನು ತಲೆ ಕೆಡಿಸ್ಕೊಳ್ತಾರೋ, ಅಥವಾ ನನಗದರಿಂದ ಏನು ತೊಂದರೆ ಆಗುತ್ತೋ, ಎಲ್ಲ ಬರೀ ಥರ ನೆಗೆಟಿವ್ಸೇ ಚಿಂತನೆ ಮಾಡ್ತೀರಿ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ನೆಮ್ಮದಿಯಾಗಿ ಸಂತೋಷವಾಗಿ ಹೊರಡಲಿಕ್ಕಾಗಲ್ಲ.
ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಯಾವುದೋ ಒಂದು ಕೆಲಸಕ್ಕೆ ಬಾರದಂಥ ರೀತಿ ಆಲೋಚನೆ. ಒಂದು ವಿಚಾರ ತಿಳ್ಕೊಳ್ಬೇಕು, ಏನೇ ಬಂದರೂ ಎಲ್ಲವೂ ಭಗವಂತನ ದಯದಂತೆ ಆಗತ್ತೆ, ಏನೇ ನಡೆದರೂ ಅವನ ಆಜ್ಞೆಯಂತೆ ನಡೆಯುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮಿಂದಾಗಿದ್ದಲ್ಲ ಅಥವಾ ನಮಗಾಗಬೇಕಾಗಿದ್ದಲ್ಲ ಅಂತ ನಾವು ಚಿಂತನೆ ಮಾಡ್ಕೋಬೋದು. ಆದರೆ ಇವತ್ತು ಕರ್ಕಾಟಕ ರಾಶಿಯವರ ಮನಸ್ಸಲ್ಲಿ ದ್ವಂದ್ವ ಚಿಂತನೆಗಳು ಜಾಸ್ತಿ ಆಗಿ ಜೊತೆಯಲ್ಲಿರ್ತಕ್ಕಂಥವರು ನಡವಳಿಕೆಗಳು ಹಾಗೆ ಆಗುತ್ತೆ. ಅಂದರೆ ನಮ್ಮ ಮನಸ್ಸು ಆ ಪ್ರಕಾರ ಚಿಂತನೆ ಮಾಡುವಾಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರು ಏನೇ ಹೇಳಿದ್ರು, ಯಾರು ಏನೇ ನಡೆದ್ರು, ಹೇಗಿದ್ದರೂ ಸಹಿತ ನನ್ನ ಮನಸ್ಸಲ್ಲಿ ಏನಿತ್ತು ಅದು ಹೀಗೆ ಇದೆಯೇನೋ, ಹೀಗೆ ನಡೀತಿದೆಯೇನೋ ಅನ್ನೋ ಭಾವನೆ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗೆ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥವರು ಸಂತೋಷವಾಗಿರಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಸಂತೋಷ ಅಲ್ಲಿ ಬರೋದಿಲ್ಲ. ಉದ್ಯೋಗಕ್ಕಾಗಿ ಹೊರಡತಕ್ಕಂಥವ್ರು ಸರಿಯಾದ ಸಮಯಕ್ಕೆ ನೀವು ಅಲ್ಲಿ ರೀಚ್ ಆಗೋಕ್ಕಾಗೋಲ್ಲ. ಸಣ್ಣ ಪುಟ್ಟ ಪರಿಸ್ಥಿತಿ ಅಂದರೆ ನಿಮಗಿನ್ನ ಸಣ್ಣ ಪುಟ್ಟದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮನ್ನು ಬೆರಳು ತೋರಿಸಿ ಮಾತಾಡುವಂಥ ಪರಿಸ್ಥಿತಿ ಇವತ್ತು ಎದುರಾಗ್ಬೋದು. ಆದರೆ ಯಾವುದೇ ಸಮಸ್ಯೆ ಬಂದರೂ ಮಧ್ಯಾಹ್ನ 12 ಗಂಟೆ 40 ನಿಮಿಷದವರೆಗೂ ಮಾತ್ರ. 12 ಗಂಟೆ 40 ನಿಮಿಷದವರೆಗೂ ಕರ್ಕಾಟಕ ರಾಶಿಯವರಿಗೆ ಸಮಯ ಸರಿ ಇಲ್ಲ. 12 ಗಂಟೆ 40 ನಿಮಿಷ ಆದಮೇಲೆ ಕರ್ಕಾಟಕ ರಾಶಿಯವರು ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡು ಮಾಧ್ಯಾಹ್ನಿಕ ಅನ್ನಪ್ರಸಾದ ಊಟ ಆದ ನಂತರ, ನೀವು ಮಧ್ಯಾಹ್ನ ಅನ್ನಪ್ರಸಾದ ಊಟ ಮಾಡಿದ್ಮೇಲೆ, ಅಂದರೆ ನಿಮ್ಮ ಊಟದ ಪ್ರಕ್ರಿಯೆ ಏನಿರುತ್ತೋ, ಇವತ್ತು ತಾವೇನು ಊಟ ಮಾಡ್ತೀರೋ ಆ ಊಟ ಆದ ನಂತರ ಒಂದಷ್ಟು ಬದಲಾವಣೆ ಸಿಗುತ್ತೆ. ಬಹುಶಃ ಸಿಗಬಹುದು. ಯಾಕೆಂದರೆ ಹೊಟ್ಟೆ ತಂಪಾಗತ್ತೆ, ಮನಸ್ಸಲ್ಲಿರ್ತಕ್ಕಂಥ ಆಲೋಚನೆಗಳು ಬೇರೆ ಬೇರೆ ಥರ ಚೇಂಜ್ ಆಗುತ್ತೆ. ಹೊಟ್ಟೆ ತಂಪಾದರೆ, ಹೊಟ್ಟೆಗೆ ಬೇಕಾದಂಥ ಪದಾರ್ಥ ಬಿದ್ದುಬಿಟ್ರೆ ಅದರ ಅರ್ಧ ಭಾಗ ನೆಮ್ಮದಿ. ಆದರೆ ಅಂಥ ಹೊಟ್ಟೆಗೆ ನೆಮ್ಮದಿಯುತವಾದಂತಹ ಆರೋಗ್ಯಕರವಾದ ಪದಾರ್ಥ ಬೀಳುವ ಯೋಗಫಲ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಇರ್ತಕ್ಕಂಥ ದೋಷಗಳನ್ನು ಬಗೆಹರಿಸ್ಕೊಳ್ಳೋದು ಹೇಗೆ? ಇಂತಹ ಸಮಸ್ಯೆ ಇದ್ದಾಗಲೇ ಧೈರ್ಯದಿಂದ 2 ಕಾಳುಮೆಣಸು, 2 ಕಾಳುಮೆಣಸನ್ನು ನಿಮ್ಮ ಬಲಭಾಗದ ವಾಚ್ ಪಾಕೆಟಲ್ಲಿ ಗಂಡಸರಾದರೆ, ಹೆಣ್ಣುಮಕ್ಕಳಾದರೆ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲೋ ಅಥವಾ ನಿಮ್ಮ ಪರ್ಸಲ್ಲೋ 2 ಕಾಳುಮೆಣಸನ್ನು ಇಟ್ಕೊಳ್ಳಿ. ಇದರಿಂದ ತುಂಬ ಅನುಕೂಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಅಂದುಕೊಂಡಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಹಾಗೆ ನಿಮ್ಮ ಚಿಂತನೆ ಇನ್ನೊಬ್ಬರ ಕಷ್ಟವನ್ನು ನೋಡಿ ಅವ್ರಿಗೊಂದು ಪರಿಹಾರವನ್ನು ಕೊಡಬೇಕು, ಅಥವಾ ನನ್ನ ಮುಂದೆ ಯಾರು ಕಷ್ಟ ಅಂತ ಬರ್ತಾರೋ ಅವ್ರನ್ನ ಕೈ ಹಿಡಿಬೇಕು, ಅಥವಾ ಇನ್ನೊಬ್ಬರ ಸಮಸ್ಯೆಗೆ ನಾನು ಸ್ಪಂದಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಸಾಧ್ಯವಾದಷ್ಟು ನಮ್ಮ ಸುತ್ತಮುತ್ತ ಪರಿಸರವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಇಟ್ಕೊಳ್ಬೇಕು. ಅಂತಹ ಒಂದು ಮನಸ್ಸಲ್ಲಿ ತಾವಿದ್ದೀರಿ. ಇದೆಲ್ಲವೂ ಏನೋ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ನಡೆಸ್ತಕ್ಕಂಥದ್ದು ಸರಿಯೇ. ಆದರೆ ನಿಮ್ಮ ಗ್ರಹಗತಿಗಳಲ್ಲಿ ಮತ್ತೊಂದು ವ್ಯತ್ಯಾಸ ಇದೆ. ಇವತ್ತು ಸರಿಸುಮಾರು 11 ಗಂಟೆ 12 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ ವಾಹನದಲ್ಲಿ ಪ್ರಯಾಣ ಬೆಳೆಸುವಾಗ, ಯಾರೊಂದಿಗಾದರೂ ವ್ಯವಹಾರ ಮಾಡುವಾಗ, ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ, ಅಥವಾ ಬ್ಯಾಂಕು, ಆಫೀಸು, ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ನಿಮ್ಮ ವಸ್ತುಗಳ ಕಡೆ ನಿಮ್ಮ ಚಿಂತನೆ ಭಾಳ ಜೋಪಾನ ಬೇಕು. ಸ್ವಲ್ಪ ಯಾಮಾರಿದ್ರೆ ತಲೆ ಮೇಲೆ ಬರುವಂತಹ ಮಟ್ಟಕ್ಕಿದೆ. ಕೊಟ್ಟ ವಸ್ತು ಬರೋದಿಲ್ಲ. ಒಮ್ಮೆ ಸೈನ್ ಹಾಕಿದ ಮೇಲೆ ಅದನ್ನು ತಿದ್ದುಪಡಿ ಮಾಡಲಿಕ್ಕಾಗೋದಿಲ್ಲ. ಕಾಗದ ಪತ್ರಕ್ಕಿಂತ ಮುಖ್ಯವಾಗಿ ಬ್ಯಾಂಕು, ಆಫೀಸು, ಕಚೇರಿಗಳಲ್ಲಿ ಯಾರನ್ನಾದರೂ ನಂಬಿ ನಿಮ್ಮ ಕೈಯಿಂದ ಏನಾದರೂ ವಸ್ತುಗಳು ಕೊಟ್ಟರೆ ಪುನಃ ವಾಪಸ್ ಬರೋದು ಕಷ್ಟ. ಇದು ಬಹಳ ಎಚ್ಚರಿಕೆಯಿಂದ ನಡ್ಕೋಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತೀರಿ. ಇವತ್ತು ನಿಮ್ಮ ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಅಥವಾ ಅಧಿಕವಾದಂಥ ಬೆನ್ನೋವಿನಿಂದ ಒದ್ದಾಡ್ತಕ್ಕಂಥದ್ದು, ಇದ್ದಕ್ಕಿದ್ದಾಗಿ ಕಣ್ಣೊಂಥರ ಮಂಜಾಗುವಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳು ನಿಮ್ಮ ಜಾತಕದಲ್ಲಿದೆ. ಇವತ್ತಿನ ದಿವಸ ಇವೆಲ್ಲ ಸಮಸ್ಯೆಗಳಿಂದ ನೀವು ಬಗೆಹರಿಸ್ಕೊಂಡು ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಧನ್ವಂತರಿ ಮಹಾವಿಷ್ಣು ಪ್ರಾರ್ಥನೆಯಿಂದ ಸರ್ವ ರೋಗಗಳು ದೂರ ಆಗುತ್ತೆ. ಅದು ರೋಗ ರುಜಿನಕ್ಕೆ ಮಾತ್ರ ಧನ್ವಂತರಿ ಅಲ್ಲ, ನಿಮ್ಮ ಯಶಸ್ಸಿಗೂ ಧನ್ವಂತರಿ ಬೇಕು. ಆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಆ ಸಿದ್ಧಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕಲ್ಪವಾಗಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು, ಅಥವಾ ನಿಮ್ಮ ಮನೆಯಲ್ಲೇ ಲಕ್ಷ್ಮಿ ಹತ್ರ 2 ತುಳಸಿ ದಳ ಇಟ್ಟು ನಮಸ್ಕಾರ ಮಾಡಿ ನಿಮ್ಮ ಕೆಲಸಕ್ಕೆ ಬಂದರೆ ಸಿಂಹರಾಶಿಯವರು ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಹುಮ್ಮಸ್ಸು, ಹುರುಪು, ಮಾಡುವಂಥ ಕೆಲಸದಲ್ಲಿ ಉತ್ಸಾಹ, ಜೊತೆಗೆ ಪರಿಸರದಲ್ಲಿರ್ತಕ್ಕಂಥವ್ರ ಸಹಾಯ, ಎಲ್ಲಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸರಿಯಾದ ಸಮಯಕ್ಕೆ ಹೊರಡಬೇಕು ಅಂತಕ್ಕಂಥ ಚಿಂತನೆಯೇನೋ ಸರಿಯೇ. ಆದರೆ ಅದೇ ಸಮಯಕ್ಕೆ ಮನೇಲಿರ್ತಕ್ಕಂಥವ್ರು ಕಾಫಿ ತಂದು ಕೊಡ್ತಾರಲ್ಲ, ಕಾಫಿ ಕುಡಿತಾ ಸಮಯ ವೃಥ ವೇಸ್ಟ್ ಮಾಡ್ತೀರಿ, ಅಥವಾ ಟಿಫನ್ ಅದೇ ಟೈಮಿಗೆ ಕೂತ್ಕೊಳ್ತೀರಿ,
ಸರಿಯಾದ ಟೈಮಿಗೆ ನಿಮಗೆ ಬೇಗ ಟಿಫನ್ ನಿಮ್ಮ ತಟ್ಟೆ ಮುಂದೆ ಬರೋದಿಲ್ಲ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅದರಿಂದ ಒಂದಷ್ಟು ಮನಸ್ಸಿಗೆ ನೋವು ಉಂಟು ಮಾಡ್ಕೋಬೇಕಾಗತ್ತೆ. ಆತುರವಾಗಿ ಗಾಡಿಯಲ್ಲಿ ಕೂತ್ಕೊಳ್ಳೋದು, ಆತುರವಾಗಿ ನೀವು ಆಫೀಸ್ಗೋ ಕೆಲಸಕ್ಕೋ ಎಲ್ಲೋ ಕಚೇರಿಗೋ ನಿಮ್ಮ ಡ್ಯೂಟಿಗೋ ಎಲ್ಲೋ ಆಚೆ ಹೊರಡ್ತೀರಿ, ಅಲ್ಲೊಂದು ಸಣ್ಣ ವ್ಯತ್ಯಾಸ ಮಾಡ್ಕೊಳ್ತೀರಿ. ಆದರೆ ಇವತ್ತು ನಿಮ್ಮ ಕೈಯಿಂದ ಸಾಕು ಪ್ರಾಣಿಗಳಿಗೆ ಅಥವಾ ಶ್ವಾನಗಳಿಗೆ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ರೆ ಆಗಷ್ಟೇ ಈ ಸಮಸ್ಯೆಗಳಿಂದ ಪಾರಾಗ್ತೀರಿ. ಇಲ್ಲ ಅಂದರೆ ಮಾಡದಿರಿರ್ತಕ್ಕಂಥ ತಪ್ಪಿಗೆ ತಲೆಬುಗ್ಸಿ ನಿಲ್ಲಬೇಕಾಗತ್ತೆ. ಕನ್ಯಾ ರಾಶಿಯವರು ಬಹಳ ಜೋಪಾನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯನ್ನು ತಂದಿಟ್ಕೊಳ್ಳಿ. ಏನು ಅದೇನು ಜಾಸ್ತಿ ಬೆಲೆ ಇಲ್ಲ, ಸ್ವಲ್ಪನೇ ಬೆಲೆ, ಆದರೆ ಇಲ್ಲಿ ನಿಮ್ಮ ಶ್ರಮ ಬೇಕು. ಶ್ರೀಗಂಧ ಚಕ್ಕೆಯಿಂದ ನೀವೇ ಸ್ವತಃ ಒಂದು ಉದ್ದರಣೆ ನೀರು, 1 ಸ್ಪೂನ್ ನೀರು ಹಾಕಿ ಗಂಧದ ಕಲ್ ಮೇಲೆ ಗಂಧ ತೆಗಿರಿ. ಆ ಗಂಧವನ್ನು ತೆಗೆದು ನಿಮ್ಮ ಹೆಬ್ಬೆಟ್ಟಿನ ಮೇಲೆ ಗಂಧವನ್ನು ಹಚ್ಕೊಳ್ಳಿ. ನೋಡಿ, ಹೆಬ್ಬೆಟ್ಟಿಗೆ ಗಂಧವನ್ನು ಹಚ್ಚಬೇಕು. ಗಂಧವನ್ನು ಹೆಬ್ಬೆಟ್ಟಿಗೆ ಹಚ್ಚಿದ ನಂತರ ಅದನ್ನು ಸೂರ್ಯನಿಗೆ ಅಂದರೆ ಈ ಹೆಬ್ಬೆಟ್ಟನ್ನು ಸೂರ್ಯನಿಗೆ ತೋರಿಸಿ ನಮಸ್ಕಾರ ಮಾಡಿಕೊಂಡು ಹೆಬ್ಬೆಟ್ಟಲ್ಲಿರ್ತಕ್ಕಂಥ ಗಂಧವನ್ನು ತಿಲಕದ ರೂಪದಲ್ಲಿ ಇಡ್ತಕ್ಕಂಥದ್ದು. ಅಂದರೆ ಈ ಹೆಬ್ಬೆಟ್ಟಲ್ಲಿರ್ತಕ್ಕಂಥ ಗಂಧವನ್ನು ತಿಲಕದ ರೂಪದಲ್ಲಿ ಫಸ್ಟ್ ಸೂರ್ಯದೇವರಿಗೆ ತೋರಿಸಿದ ನಂತರ ಈ ಹೆಬ್ಬೆಟ್ಟಲ್ಲಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ತಿಲಕದ ರೂಪದಲ್ಲಿ ಇಟ್ಕೊಳ್ಳೋದ್ರಿಂದ ಯಾರು ಏನೇ ಮಾಡಿದ್ರು, ಯಾವ ಕಾಲದಲ್ಲಿ ಬರ್ತಕ್ಕಂಥದ್ದಾದರೂ, ಯಾವುದೇ ಒಂದು ಕೆಟ್ಟ ಗುಣ ಇರ್ತಕ್ಕಂಥ ವ್ಯಕ್ತಿ ನಿಮ್ಮ ಮುಂದೆ ನೆಗೆಟಿವ್ ತೋರಿಸಿದ್ರೆ ಅಥವಾ ಅವನ ಚಿಂತನೆ ಬೇರೆ ಆದರೆ ಈ ಗಂಧದಿಂದ ಆ ಸಮಸ್ಯೆ ದೂರ ಆಗುತ್ತೆ. ಹೆಬ್ಬೆಟ್ಟು ಸಾಮಾನ್ಯವಾದ್ದಲ್ಲ, ಹೆಬ್ಬೆಟ್ಟಲ್ಲಿರ್ತಕ್ಕಂಥ ರೇಖೆಗಳು ಸಾಮಾನ್ಯವಾದ್ದಲ್ಲ. ಈ ಹೆಬ್ಬೆಟ್ಟೊಂದು ಇಲ್ಲ ಅಂದರೆ ಯಾವ ಕೆಲಸವೂ ಸಾಧ್ಯ ಆಗೋದಿಲ್ಲ. ಹೆಬ್ಬೆಟ್ಟು ಪ್ರಧಾನ. ಈ ಹೆಬ್ಬೆಟ್ಟಿಗೆ ಹಚ್ಚುವಂಥ ಗಂಧ ಕನ್ಯಾ ರಾಶಿಯವರ ಜೀವನದ ಇವತ್ತಿನ ಭವಿಷ್ಯದಲ್ಲಿ ಬರ್ತಕ್ಕಂಥ ದೋಷ ಖಂಡಿತ ದೂರ ಆಗುತ್ತೆ. ಈ ಪ್ರಯೋಗ ಮಾಡಿ ನೋಡಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ರಾಶಿಫಲಗಳನ್ನು ತಿಳಿಸ್ತಾ ಇದ್ರು ಗುರುಗಳು. ಅದರ ಮಧ್ಯದಲ್ಲಿ ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲಿ ಬಹಳ ವಿಶೇಷವಾಗಿ ಧನ್ವಂತರಿ ಮಹಾವಿಷ್ಣುವಿನ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ರು. ಭಗವಂತ ಆಯುರ್ವೇದದಲ್ಲೇನೆ, ಆಯುರ್ವೇದ ಅಂತ ಅಂದಿದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದೇ ಧನ್ವಂತರಿ ಮಹಾವಿಷ್ಣು. ಧನ್ವಂತರಿ ಮಹಾವಿಷ್ಣು ಏನಪ್ಪಾ ಅಂದರೆ ಆರೋಗ್ಯದಲ್ಲಿ ಎಂತಹ ಸಮಸ್ಯೆ ಇದ್ರೂ ಕೂಡ ದೂರ ಮಾಡತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಅವತಾರ ಧನ್ವಂತರಿ ಮಹಾವಿಷ್ಣು. ಭಗವಂತನ ಅನುಗ್ರಹದಿಂದನೇ ಆಯುರ್ವೇದದೆಲ್ಲವೂ ಕೂಡ ನಮ್ಗೆ ಇವತ್ತಿಗೂ ಕೂಡ ಅಜರಾಮರವಾಗಿ ಆಯುರ್ವೇದ ನಮ್ಮ ಮುಂದೆ ಕಂಗೊಳಿಸ್ತಾ ಇರ್ತಕ್ಕಂಥದ್ದಿದೆ. ಮತ್ತು ಆಯುರ್ವೇದದ ಔಷಧಿಗಳೂ ಕೂಡ ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದೇ ರೀತಿ ಧನ್ವಂತರಿ ಮಹಾವಿಷ್ಣು ಎಂಬತಕ್ಕಂಥ ವಿಚಾರವನ್ನು ಹೇಳಬೇಕಾದ್ರೆ, ಭಗವಂತನನ್ನ ವಿಚಾರವನ್ನು ಹೇಳಬೇಕಾದ್ರೆ, ಈಗ ನಮಗೆ ಬಂದಿರತಕ್ಕಂಥ ಸುದ್ದಿ ಏನಪ್ಪಾ ಅಂದರೆ, ಹುಣಸೂರು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಮೈಸೂರಿನ ಹತ್ತಿರ ಇರತಕ್ಕಂಥ ಹುಣಸೂರು ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ಧನ್ವಂತರಿ ಸೇವಾ ಪ್ರತಿಷ್ಠಾನ, ಗ್ರಾಮೀಣ ವೈದ್ಯಕೀಯ ಸೇವಾ ಸಂಸ್ಥೆ, ಅಮೃತ ಬಿಂದು ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಧನ್ವಂತರಿ ಮಹಾಯಾಗ ನೆರವೇರ್ತಾ ಇದೆ. ಧನ್ವಂತರಿ ಮಹಾಯಾಗ ಈ ಒಂದು ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ಈ ಒಂದು ಸಾನ್ನಿಧ್ಯ ಎಲ್ಲಿರ್ತಕ್ಕಂಥದ್ದು ಅಂದರೆ DOSP ಆಫೀಸ್ ಕಚೇರಿ ಹತ್ತಿರ ಮತ್ತು BM ರಸ್ತೆ, ಹುಣಸೂರು BM ರಸ್ತೆ DOSP ಆಫೀಸ್ ಕಚೇರಿಯ ಹತ್ತಿರ ಇರತಕ್ಕಂಥ ಈ ಒಂದು ಶ್ರೀ ಕ್ಷೇತ್ರ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ದೇವಸ್ಥಾನವೂ ಕೂಡ ನೂತನವಾಗಿರ್ತಕ್ಕಂಥದ್ದೇ. ಸಾಕಷ್ಟು ಆಗಬೇಕಾಗಿದೆ. ಅದೇ ಗುರು. ಆದರೆ ಇದರ ಸುದ್ದಿ ಹೇಗಿದೆ ಅಂದರೆ, ಈ ಕಾಯಕಲ್ಪವನ್ನು ಮಾಡ್ತಿರ್ತಕ್ಕಂಥದ್ದು ಒಬ್ಬರು ವೈದ್ಯರು. ವೈದ್ಯೋ ನಾರಾಯಣೋ ಹರಿ ಎಂಬತಕ್ಕಂಥ ಮಾತು ನಿತ್ಯ ಸತ್ಯ. ಆ ನಿತ್ಯ ಸತ್ಯವಾಗಿರ್ತಕ್ಕಂಥ ವೈದ್ಯರ ಗುಣ. ಆದರೆ ಈ ವೈದ್ಯರು ಆಯುರ್ವೇದಿಕ್ ಅಲ್ಲ, ಈ ವೈದ್ಯರ ಗುಣ ಆಯುರ್ವೇದಿಕ್ ಅಲ್ಲ, ಅಥವಾ ಯಾವುದೇ ಗಿಡಮೂಲಿಕೆಗಳು ನಂಬಿ ವೈದ್ಯರಿಗೆ ಅವರು ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಇರ್ತಕ್ಕಂಥದ್ದೇ ಅಲೋಪತಿ. ಅವರು ಮಾತ್ರೆ ಕೊಡೋದು, ಇಂಜೆಕ್ಷನ್ ಕೊಡೋದು ಅದೇ ಇದೆ. ಆದರೆ ಒಂದು ಚಿಂತನೆ ಇದೆಯಲ್ಲ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಬೃಹತ್ ಬೆಟ್ಟದ ಸಾಲಿಗ್ರಾಮ ಶಿಲಾಮೂರ್ತಿಯಾಗಿ ಒಂದು ವಿಶೇಷವಾದಂಥ ಧನ್ವಂತರಿ ಮಹಾವಿಷ್ಣುವಿನ ಅಮೃತ ಕಳಶವನ್ನು ಹಿಡಿದಿರ್ತಕ್ಕಂಥ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಬರಬೇಕು ಎಂಬತಕ್ಕಂಥ ಚಿಂತನೆ ಆ ತಾಯಿದು. ಅಲ್ಲಿರ್ತಕ್ಕಂಥ ವೈದ್ಯಲೋಕ. ಹಾಗೆ ಹುಣಸೂರಲ್ಲಿ ಅದ್ಭುತವಾದಂತಹ ಒಂದು ಕಾಯಕವನ್ನು ಅತಿ ಶೀಘ್ರದಲ್ಲೇ ಮಾಡುವಂಥವರಿದ್ದಾರೆ ಎಂಬತಕ್ಕಂಥ ಸುದ್ದಿ ನಾನು ಬಹಳ ಸಂತೋಷ ಆಯಿತು. ಯಾತಕ್ಕಾಗಿ ಈ ವಿಚಾರ ಅದರ ಕರೆಯೋಲೆ ನಂದಲ್ಲ, ಅಥವಾ ನಾನು ಅಲ್ಲಿ ಬರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಧನ್ವಂತರಿ ಮಹಾವಿಷ್ಣು ಒಂದಾದರೆ ಹುಣಸೂರು ಆ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ, ಹುಣಸೂರಿನ ಹೆಸರು ಹೇಳಿದ್ರೆ ಆ ಭಾಗದಲ್ಲಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಆ ಭಾಗದ ಪ್ರಯಾಣ ನಂದಿಲ್ಲ ಇನ್ನು. ಹುಣಸೂರು ಈಗಾಗಲೇ 2 ಬಾರಿ ನಾನು ಹುಣಸೂರಿಗೆ ಬರ್ತೀನಿ ಅಂತ ಹೇಳಿದ್ದೆ, 2 ಬಾರಿನೂ ಬಂದಿಲ್ಲ ಅಂದರೆ ಕಾರ್ಯಕ್ರಮಗಳು ಹೀಗೆ ಆಯಾ ಸನ್ನಿವೇಶ, ಬಹುಶಃ ಎಲೆಕ್ಷನ್ ಟೈಮ್ ಅಂತನೋ ಅಥವಾ ಇನ್ಯಾವುದೋ ಸಮಸ್ಯೆ, ಇನ್ನೊಂದು ಸಮಸ್ಯೆ ಅಂಥೇಳಿ ಅದನ್ನು ಮುಂದೂಡಿದ್ದಾಯಿತು. ಅದಾದ ನಂತರ ಪುನಃ ನಾವು ಹುಣಸೂರು ಕಡೆ ನಮ್ಮ ಪಯಣ ಇರಲಿಲ್ಲ.
ಆದರೆ ಹುಣಸೂರಲ್ಲಿ ಒಂದು ಅದ್ಭುತವಾದಂಥ ಧನ್ವಂತರಿ ಮಹಾವಿಷ್ಣು ಪ್ರತಿಷ್ಠಾಪನೆಗೆ ಅಡಿಗಲ್ಲನ ಪೂಜೆ ಅಂದರೆ ಆ ಭೂಮಿ ಪೂಜೆ ಮಾಡುವಂಥ ಕಾಲ ಧನ್ವಂತರಿ ಮಹಾವಿಷ್ಣು ಅಮೃತ ಬಿಂದು ಕ್ಷೇತ್ರ ಅಲ್ವಾ? ಹೌದು ಗುರುಗಳೇ. ಅಮೃತ ಬಿಂದು ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ಕಾಯಕ. ಇದನ್ನು ಮಾಡೋರಿದ್ದ ಅಲ್ಲಿನ ವೈದ್ಯರು, ಅಲ್ಲಿನ ಡಾಕ್ಟರ್ಸು, ಅಲ್ಲಿನ ಸಂಸ್ಥಾಪಕರು ಈ ಒಂದು ಚಿಂತನೆ ಮಾಡ್ತಿದ್ದಾರೆ. ಆ ಸ್ಥಳದಲ್ಲಿ ನೆಲೆಸ್ತಕ್ಕಂಥ ಮಹಾವಿಷ್ಣು ಹುಣಸೂರಿನ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರೇ, ಸಂಕಷ್ಟದಲ್ಲಿರ್ತಕ್ಕಂಥವರೇ, ಅಂಥ ಶ್ರೀಮಂತಿಕೆ ಪ್ರದೇಶ ಅಲ್ಲ ಅದು. ಯಾಕೆ ಅಂದರೆ ಹುಣಸೂರು ಪರವಾಗಿಲ್ಲ ಅನ್ಬಹುದು, ಹುಣಸೂರಿಂದ ಸ್ವಲ್ಪ ಮುಂದಕ್ಕೆ ಪರಿಕ್ರಮಿಸಿದ್ರೆ ಅಲ್ಲಿ ಇವತ್ತಿಗೂ ಕಷ್ಟದಲ್ಲಿರ್ತಕ್ಕಂಥವರಿದ್ದಾರೆ. ಎಷ್ಟೋ ಜನಕ್ಕೆ ಇಲ್ಲಿನ ವೈದ್ಯರು ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಆರೋಗ್ಯ ಗುಣಪಡಿಸ್ಕೊಳ್ಳಿ ಅನ್ನೋ ಮಾತಾಡಿದ್ದಾರೆ ವಿನಃ ನನಗೆ ಹೊಟ್ಟೆ ತುಂಬಿಸಿ ಫಸ್ಟ್ ನಮಗೆ ಬರಬೇಕಾದ ಕೊಟ್ಟುಬಿಡಿ ಅಂತ ಹೇಳೋ ಮಾತು ಅವ್ರದ್ದಲ್ಲ. ಯಾಕೆಂದರೆ ಒಂದು ಕಾಯಕವನ್ನು ಒಬ್ಬ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾದ್ರೆ ಅವ್ರ ಪೂರ್ವಾಪರ ಚರಿತ್ರೆ ಎಲ್ಲ ನಾವು ಜಾಸ್ತಿ ತೊಗೊಂಡಿರ್ತೀವಿ. ಅದರ ಬಗ್ಗೆ ಸರಿಯಾದಂಥ ಅಧ್ಯಯನ ನಮ್ಮ ತಲೆಗೆ ಬಂದ ಮೇಲೆ ಆ ಕ್ಷೇತ್ರದ ಬಗ್ಗೆ ಎರಡು ಮಾತಾಡಬೇಕಾದ್ದು ನನ್ನ ಧರ್ಮ. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಈ ಸೃಷ್ಟಿಯಲ್ಲಿ ಮೊದಲೇ ಆಗೋಗಿರುತ್ತೆ. ಆ ಸಾನ್ನಿಧ್ಯದಲ್ಲೇ ಭಗವಂತ ನಿಂತ್ಕೋಬೇಕು ಅಂತ ಪೂರ್ವದಲ್ಲೇ ಅದು ಆಗೋಗಿದೆ. ಆ ಪೂರ್ವದಲ್ಲಿ ನಿಯೋಜಿತವಾಗಿರ್ತಕ್ಕಂಥದ್ದನ್ನು ಈಗ ಇವ್ರ ಕೈಯಿಂದ ಒಂದು ದೇವಸ್ಥಾನ ಆಗ್ತಾ ಇದೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಯಾಕೆಂದರೆ ಸಾಮಾನ್ಯ ಮಾನವರು ನಾವಲ್ಲೊಂದು ದೇವಸ್ಥಾನ ಆಗಬೇಕು, ಅಲ್ಲಿ ದೇವ್ರು ನಾವು ಪ್ರತಿಷ್ಠಾಪನೆ ಮಾಡಬೇಕು, ಅಲ್ಲೊಂದು ವಿಶೇಷತೆ ನಡೆಸಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ. ಇವತ್ತು ಕೋಟಿಗೆ ಬದುಕಿರೋರು ಎಷ್ಟು ಜನ ಇಲ್ಲ? ಕೋಟ್ಯಾಂತರ ರೂಪಾಯಿ ದುಡ್ಡು, ಬೇಕಾದಷ್ಟು ದುಡ್ಡು, ಮನೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವಂತಹ ವ್ಯಕ್ತಿಗಳಿದ್ದಾರೆ. ಅವ್ರು ಸಣ್ಣದಾಗ ಒಂದು ದೇವಸ್ಥಾನಕ್ಕೆ ಒಂದು ಮೊಳ ಹೂ ಕೊಡಲಿಕ್ಕಾಗತ್ತಾ? ಕೊಡೋ ಮನಸ್ಸೇ ಬರೋದಿಲ್ಲ ಅವರಿಗೆ. ಯಾಕೆ ಅಂದರೆ ಮನಸ್ಸು ಕೊಡೋದಿಲ್ಲ. ಮನಸ್ಸು ಕೊಡೋನು ಭಗವಂತ. ನನ್ನ ಹತ್ರ ಕೋಟಿ ಇದೆ ಅಂದ ತಕ್ಷಣ ನಾನು ದಾನ ಧರ್ಮ ಮಾಡಬೇಕು ಅಂತಿಲ್ಲ, ಅಥವಾ ನನ್ನ ದಾನ ಧರ್ಮ ಮಾಡುವಂಥ ಮನಸ್ಸು ನನಗೆ ಬರೋದಿಲ್ಲ. ಅದೇ ಒಬ್ಬ ನಿರ್ಗತಿಕ, ಕಡುಬಡವ, ಅವತ್ತಿನ ಕೂಲಿ ಮಾಡಿ ಬದುಕುವಂಥವನು 2 ಮೊಳ ಹೂ ತಂದು ದೇವ್ರ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ, ಭಗವಂತ ಒಳ್ಳೇದು ಮಾಡಪ್ಪ, ಲೋಕ ಕಲ್ಯಾಣಾರ್ಥವಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ 2 ತುಳಸಿ ದಳವನ್ನು ದೇವರು ತಡ್ತಾನೆ. ಅಷ್ಟೇ ಯಾಕೆ, ನಿಮ್ಮ ಮಹರ್ಷಿ ಮಂದಿರ, ಆನಂದ್ ಗುರುಜಿಯವರ ಆಶ್ರಮದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯ ಬರುತ್ತೆ. ಅಲ್ಲೊಂದು ದೇವರು ಪ್ರತಿಷ್ಠಾಪನೆ ಆಗುತ್ತೆ, ಅಲ್ಲಿ ದೈವ ಸಾನ್ನಿಧ್ಯ ನಿಂತ್ಕೊಳ್ಳುತ್ತೆ. ಅಲ್ಲಿ ಒಂದು ಸಾಲಿಗ್ರಾಮಕ್ಕೆ ಇಷ್ಟು ಜನಸಾಗರ ಬರ್ತಾರೆ, ದಾರಿ ಉದ್ದಕ್ಕೂ ಎಲ್ಲರೂ ದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ಸಾಲಿಗ್ರಾಮ ಬಂದಾಯಿತು, ದರ್ಶನ ಮಾಡಾಯಿತು, ಜನಸಾಗರ ಬಂದಾಯಿತು. ಜೊತೆಗೆ ಅವರ ಕಾಮನೆಗಳನ್ನು, ಅವ್ರ ಮನೋಕಾಮನೆಗಳನ್ನು ಏನು ಸಂಕಲ್ಪ ಮಾಡಿದ್ದಾರೆ, ಏನು ದರ್ಶನ ಕಾಲದಲ್ಲಿ ಅವರು ಈ ಪ್ರಾರ್ಥನೆ ಮಾಡಿದ್ದಾರೆ, ಅವೆಲ್ಲವೂ ಸಹಿತ ಕಾರ್ಯಸಿದ್ಧಿಯಾಗಿ ಇವತ್ತಿಗೂ ಸಹಿತ ನಿರಂತರವಾಗಿ ಜನ ಹರಿದು ಬರ್ತಿದ್ದಾರಲ್ಲ. ಇವತ್ತಿಗೂ ಜನ ಬರ್ತಾ ಇದ್ದಾರೆ, ಇವತ್ತಿಗೂ ಆಶ್ರಮಕ್ಕೆ ಬಂದು ಸಾಲಿಗ್ರಾಮವನ್ನು ದರ್ಶನ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ, ಅಗೋ ಈಗೋ ಅಂದರೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ನೀವು ನಿಮ್ಮ ಕಣ್ಣಾರೆ ನೋಡುವಂಥ ಭವ್ಯವಾದಂಥ ಒಂದು ಆಲಯ, ಈಗಾಗಲೇ ಅದರ ಕಟ್ಟಡ ಪ್ರಾರಂಭ ಆಯಿತು. ನಿನ್ನೆ ಬಹುಶಃ ಒಂದು 4 ಅಡಿವರೆಗೂ ಕಟ್ಟಡ ಬಂದಾಯಿತು. ಸಾಮಾನ್ಯ ಕಡುಬಡವರು, ಆತನಿಗೆ 2 ಕಾಲಿಲ್ಲ, ಬೆಳಗಾಮಿಂದ ಬಂದಂಥವ್ರು, 2 ಕಾಲಿಲ್ಲ ಆತನಿಗೆ, ಹ್ಯಾಂಡಿಕ್ಯಾಪ್ಟು, ತನ್ನ ಜೀವನ ನಡೆಸ್ಕೊಳ್ಳೋದೇ ಕಷ್ಟ. ಅಂತಹ ಮನುಷ್ಯ ಸ್ವಾಮಿನ ದರ್ಶನ ಮಾಡಿ 1 ಮೂಟೆ ಸಿಮೆಂಟ್ ಕೊಟ್ಟು ಹೋದ ಅಂದರೆ ಏನು ಹೇಳೋ ಮಾತು? ಅಂದರೆ ದೇಹದ ಭಗವಂತ ಈ ಜೀವ ಕೊಟ್ಟಿದ್ದಾನೆ, ನಾವು ಕಾಯಕ ಮಾಡ್ತಿದ್ದೀವಿ, ಕೆಲಸ ಮಾಡ್ತಿದ್ದೀವಿ, ನಮ್ಮ ಹೊಟ್ಟೆ ಪಾಡಗಾಗಿ ನಾವು ದುಡಿತಿದ್ದೀವಿ. ಇದರಲ್ಲಿ ಇಂಥ ಒಂದು ಸಾಧನೆ, ಇಂಥ ಒಂದು ಸೇವೆಯನ್ನು ಮಾಡಿ ಸಾರ್ಥಕತೆಯ ಬದುಕನ್ನು ನಾವು ಸಾಗಿಸಬೇಕು ಅಂತ ಹೇಳಿ 1 ಮೂಟೆ ಸಿಮೆಂಟ್ ಆ ವ್ಯಕ್ತಿ ನನಗೆ ಕೊಟ್ಟರೆ ನೀವು ನಂಬ್ತಿರೋ ಬಿಡ್ತಿರೋ ಆ ಕ್ಷಣ ನನಗಾದ ಆನಂದನೇ ಬೇರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ನಿಸ್ವಾರ್ಥ ಮನಸ್ಸಿನಿಂದ ಇಂತಹ ಧಾರ್ಮಿಕ ಕ್ಷೇತ್ರಗಳಿಗೆ ನಾವು ನಿಮ್ಮ ಜೊತೆಲಿದ್ದೀವಿ ಅಂತ ಬರುವಂಥ ಮನಸ್ಸಿದೆಯಲ್ಲ, ಅದು ಮೆಚ್ಚುವಂತಹದ್ದು. 33ರ ಸಂಖ್ಯೆಯಲ್ಲಿ ಪುರುಷೋತ್ತಮನ ಮಾಸ, ಈ ಒಂದು ಅಧಿಕ ಶ್ರಾವಣದಲ್ಲಿ ದಾನ ಧರ್ಮಾದಿಗಳಿಗೆ ವಿಶೇಷ ಅಂತ ಹೇಳಿದ್ವಿ. ಈ 33ರ ಸಂಖ್ಯೆಯಲ್ಲಿ ಸಿಮೆಂಟ್ ತಂದು ಕೊಟ್ಟವರು ಇದ್ದಾರೆ ನಮ್ಮ ಆಶ್ರಮಕ್ಕೆ. ಹಾಗೆ ಧಾನ್ಯಗಳನ್ನು ಇವತ್ತಿಗೂ ಸಹಿತ ಬರೋ ಭಕ್ತರು ಡೈಲಿ ಕಡಿಮೆ ಅಂದರೆ 1,000 ಜನ ಭಕ್ತರು ಇದ್ದೇ ಇರ್ತಾರೆ. 500ರಿಂದ 1000 ಜನ ಬಂದು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಆಗಲಿ, ಅಲ್ಲಿ ಬರ್ತಕ್ಕಂಥ ದರ್ಶನಕ್ಕಾಗಲಿ, ದೇವಸ್ಥಾನದ ಕಟ್ಟಡ ಅದು ಯಾಕೆ ಬರ್ತಿದೆಯೋ ಅದು ಆನಂದವೂ ಬರ್ತಾನೆ ಇದೆ, ನಡೀತಾ ಇದೆ. ಇದಾದಷ್ಟು ಬೇಗ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಹಿತ ಬೃಹತ್ ಮಠದ ಲಕ್ಷ್ಮಿ, ಅದರ ಮುಂಭಾಗದಲ್ಲಿ ಅದ್ಭುತವಾದಂಥ ಸಾಲಿಗ್ರಾಮ ಎರಡೂ ಸಹಿತ ಅಲ್ಲಿ ಸ್ಥಾಪನೆ ಆಗುತ್ತೆ. ಅಷ್ಟೇ ಅಲ್ಲ, ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವೇ ನಿಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂಥ ಕಾಯಕಲ್ಪವನ್ನು ನಮ್ಮ ಆಶ್ರಮದಲ್ಲಿ ಅದನ್ನು ರೂಢಿ ತರ್ತೀವಿ. ಇಲ್ಲಿ ಜಾತಿ ಮತ ಭೇದವಿಲ್ಲ, ಮೇಲು ಕೀಳು ಎಂಬತಕ್ಕಂಥದ್ದಿಲ್ಲ. ಎಂತಹ ಕಡುಬಡುವನ್ನು ಬಂದರೂ ಅವನಿಗೂ ಅದೇ ಟ್ರೀಟ್ಮೆಂಟು. ಅತಿಯಾದಂಥ ಶ್ರೀಮಂತಿಕೆ ಇದೆ, ನಾನು ಬರ್ತಿದ್ದಂಗೆ ನಿಮಗೂ ಚಿನ್ನದ ಉಂಗುರ ಹಾಕ್ಸ್ತೀನಿ ಅಥವಾ ಈ ದೇವಸ್ಥಾನಕ್ಕೆ ಚಿನ್ನದ ಲೇಪನ ಮಾಡಿಸ್ತೀನಿ ಅನ್ನೋರಿಗೂ ಅದೇ ಟ್ರೀಟ್ಮೆಂಟ್. ಯಾಕೆ ಅಂದರೆ ಇಲ್ಲಿ ಬದಲಾವಣೆ ಭಗವಂತನ ಮುಂದೆ ಅಲ್ಲ, ಎಲ್ಲ ಭಗವಂತ ಕೊಟ್ಟಂಥ ಭಿಕ್ಷೆ. ಭಗವಂತ ಕೊಟ್ಟಂಥ ಭಿಕ್ಷೆ
ಆತ ಕೊಟ್ಟಿದ್ದನ್ನು ನಾವು ನಮ್ರತೆಯಿಂದ ಕೈಕಟ್ಟಿ ನಿಲ್ಲಬೇಕು ಆತನ ಮುಂದೆ. ಆಗ ಇನ್ನಷ್ಟು ಕೊಡ್ತಾನೆ. ಅದರಲ್ಲೂ ಲಕ್ಷ್ಮೀ ಭೂವರಹ ಅಂದರೆ ಸಾಮಾನ್ಯ ಅಲ್ಲ. ಇಡೀ ಭೂಮಂಡಲವೇ ಆತಂದು. ಭೂಮಿಯಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಸ್ಥಿರ ಆಸ್ತಿಗಳೆಲ್ಲವೂ ಆತಂದೆ. ಹೆಸರು ಮಾತ್ರ ನಮ್ಮದಿರುತ್ತೆ ಎಲ್ಲೆಲ್ಲೋ 4 ಪೇಪರ್ ಮೇಲೆ. ಆ ಪೇಪರ್ ಮೇಲಿರೋ ಹೆಸರು, ಪೇಪರು ನಮ್ಮ ಜೊತೆ ಬರಲ್ಲ, ಆಸ್ತಿನೂ ನಮ್ಮ ಜೊತೆ ಬರಲ್ಲ. ಆದರೆ ಇರುವವರೆಗೂ ನೆಮ್ಮದಿ, ಸುಖ, ಸಂತೋಷ, ಕುಟುಂಬ, ಪರಿವಾರ ಎಲ್ಲರೊಂದಿಗೆ ಹಸನ್ಮುಖಿತನ, ಅದನ್ನು ಮಾತ್ರ ದಯಪಾಲಿಸಪ್ಪ ನಮಗೆ ಅಂತ ಕೇಳಬೇಕಾದ್ರೆ ಅದು ಲಕ್ಷ್ಮೀ ಭೂವರಹ ಸಾನ್ನಿಧ್ಯದಲ್ಲೇ ಕೇಳಬೇಕು. ಒಳ್ಳೆಯದಾಗಲಿ. ನಾನು ರಾಶಿ ಮುಂದಕ್ಕೆ ಹೋಗಬೇಕಾಗಿತ್ತು. ಧನ್ವಂತರಿ ಮಹಾವಿಷ್ಣು ಬಗ್ಗೆ ಮಾತಾಡ್ತಾ ನನ್ನ ಆಶ್ರಮ ತನಕ ಬಂದಾಯಿತು. ಈಗ ತುಲಾರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂತಹ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೂ ಇದೆ. ಮನಸ್ಸಿಗೊಂದು ಆನಂದ ಇದೆ. ಮಾಡುವಂಥ ಕೆಲಸ ಮತ್ತಷ್ಟು ಕೈ ಹಿಡಿದು ನಡೆಯುತ್ತೇನೋ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ಚಿಂತನೆ ಇದೆಯಲ್ಲ, ನೀವೇನು ಚಿಂತನೆ ಮಾಡ್ತಿದ್ರೂ ಅದು ಕಾರ್ಯಕಲ್ಪ ಕೆಲಸ ಆಗುತ್ತೆ. ಜೊತೆಗೆ ನಿಮ್ಮ ಕೈಯಿಂದ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ಗೋಕ್ಷೀರ ಅಥವಾ ಒಂದಿಷ್ಟು ಹಣ್ಣು ಹಂಪಲು, ಚಾಕ್ಲೇಟ್ ಪುಪ್ಪು ಕೊಡಬೇಡಿ. ಯಾಕೆಂದರೆ ನಮ್ಮ ಖುಷಿಗೆ ನಮ್ಮ ಕೆಲಸ ಕಾರ್ಯ ಸಿದ್ಧಿ ಆಗಬೇಕು ಅಂತ ಹೇಳಿ ನಾವು ಮಕ್ಕಳಿಗೆ ಸಿಹಿ ಕೊಡಿ ಅಂದ ತಕ್ಷಣ ನೀವು ಚಾಕ್ಲೇಟು ಪುಪ್ಪು ಕೊಟ್ಟು ಅವರ ಹಲ್ಲುಗಳು ಹಾಳು ಮಾಡೋದು ಒಳ್ಳೆಯದಲ್ಲ. ಮನೇಲಿರ್ತಕ್ಕಂಥ ಪೇರೆಂಟ್ಸು, ತಂದೆ ತಾಯಿ, ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆ ಮಕ್ಕಳು ಕೇಳ್ತಾರೆ, ಹಠ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡೋಗಿ ನೀವು ಚಿಪ್ಸೋ ಇಲ್ಲಾಂದರೆ ಚಾಕ್ಲೇಟು ಪುಪ್ಪು ಕೇಳಲ್ಲ ಮಕ್ಕಳು. ಇವಾಗೆಲ್ಲ ಕ್ಯಾಡ್ಬರೀಸು ಬಿಟ್ಬಿಟ್ಟಿದ್ದಾರೆ ಅಲ್ವಾ? ನಮ್ಮ ಕಾಲಕ್ಕೆ ಮುಗೀತದೆಲ್ಲ. ನಿಂಬೆ ಹೋಳಿ ಪುಪ್ರಮೆಂಟು 5 ಪೈಸೆ 10 ಪೈಸದ್ದು. ಇವಾಗೆಲ್ಲ 500 ರೂಪಾಯಿ ಟ್ಯಾಕ್ಸು, 1000 ರೂಪಾಯಿ ಟ್ಯಾಕ್ಸು. ಆದರೆ ಐಸ್ ಕ್ರೀಮ್ ಸಹಿತ ಬಹಳ ವಿಷಕಾರಿಯಾಗಿರ್ತಕ್ಕಂಥ ಐಸ್ ಕ್ರೀಮನ್ನು ಕೊಡಿಸಿ ಮಕ್ಕಳನ್ನು ಹಾಳು ಮಾಡಬೇಡಿ. ನಾವು ಮಕ್ಕಳನ್ನು ಅದ ದಾರಿ ತಪ್ಪಿಸೋದು ನಾವೇ. ಮಕ್ಕಳು ಅಳ್ತಾರೆ ಅಂತೇಳಿ ಇವತ್ತಿನ ದಿವಸ ನಾವು ಇದನ್ನು ಕೊಟ್ಟರೆ ನಾಳೆ ಮಕ್ಕಳ ಹಲ್ಲುಗಳು ಹಾಳಾಗಿ ಅದು ಮಕ್ಕಳಿಗೆ ಬ್ರೈನಲ್ಲೂ ಸಹಿತ ವ್ಯತ್ಯಾಸ ಆಗ್ತಾ ಇದೆ. ಮಕ್ಕಳ ಮೆಮೊರಿ, ಜ್ಞಾಪಶಕ್ತಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ಎಚ್ಚರಿಕೆಯಿಂದಿರಿ. ಇರಲಿ, ತುಲಾರಾಶಿಯವರಿಗೆ ಮಾತ್ರ ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 12 ನಿಮಿಷದಿಂದ, ಅಂದರೆ 3 ರಿಂದ 4 ಗಂಟೆ 12 ನಿಮಿಷ, ಈ ಸಮಯದಲ್ಲಿ ಏನೇ ಕೆಲಸ ಮಾಡಬೇಕಾದ್ರೂ ಜೋಪಾನ, ಎಚ್ಚರಿಕೆ ಇರಲಿ. ಈ ಸಮಯದಲ್ಲಿ ಮಾಡುವಂಥ ಕೆಲಸ, ಮಾತಾಡುವಂಥ ಮಾತು, ಹಾಕುವಂಥ ಯಾವುದೇ ಕಾಗದ ಪತ್ರಿಕೆ ಸಹಿ ಅಷ್ಟು ಒಳ್ಳೆಯದಲ್ಲ. ಎಚ್ಚರಿಕೆ ಇರಲಿ. ಇನ್ನು ಶುಭ ಸಂಧ್ಯಾಕಾಲ ಮಾತ್ರ ತಪ್ಪದಿರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ತಾವು ಏನು ಅಂದುಕೊಂಡಿದ್ರೂ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಚಂಚಲತೆ ಜಾಸ್ತಿ. ಸಣ್ಣ ಸಣ್ಣ ವಿಚಾರವೂ ಸಹಿತ ತುಂಬ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ಆಯಾ ಕಾಲಕ್ಕೆ ಸಮಾಧಾನವಾಗಿ ತೊಗೊಳ್ಬೇಕು. ಯಾವುದೇ ಬರಲಿ, ಭಗವಂತ ಬಂದದ್ದೇನೇ ಬರಲಿ, ಕೊಟ್ಟಿದ್ದೇನಾದರೂ ಕೊಡು, ಅದಕ್ಕೆ ಸಮಾಧಾನವಾಗಿ ನಾನು ಉತ್ತರ ಮಾಡೋ ಥರ, ಸಮಾಧಾನವಾಗಿ ಅದನ್ನು ಸ್ವೀಕರಿಸೋ ಥರ ನನಗೆ ದಾರಿ ಮಾಡಪ್ಪ ಅಂತ ದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಇವತ್ತು ಸೃಷ್ಟಿ ತಪ್ಪದಿರ. ಇವತ್ತಿನ್ನೂ ನಿಮ್ಮ ಸ್ನಾನ ಆಗಿಲ್ಲ ಅಂದರೆ ಫಸ್ಟು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಅಥವಾ ನಾಗದೇವರು ಅಥವಾ ಅಶ್ವತ್ಥಕಟ್ಟೆಯಲ್ಲಿರ್ತಕ್ಕಂಥ ನಾಗರಕಲ್ಲು, ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಹುತ್ತ ಇದ್ದರೆ ಹುತ್ತಕ್ಕೆ 9 ಪ್ರದಕ್ಷಿಣೆ ಮಾಡಿ ಹುತ್ತದ ಮಣ್ಣಿನ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳಿ. ಸಾಧ್ಯವಾದರೆ ಇವತ್ತು ಬೆಳಗ್ಗೆ ಟಿಫನ್ ನಿಲ್ಲಿಸಿ ಮಧ್ಯಾಹ್ನ 1 ಹೊತ್ತು ಊಟ ಮಾಡಿ. ಸೃಷ್ಟಿ ಆದ್ದರಿಂದ ಮಧ್ಯಾಹ್ನ 1 ಹೊತ್ತು ಊಟ ಮಾಡಿ. ನೋಡಿ, ಅತಿಯಾದಂಥ ಉಪವಾಸ ಮಾಡೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದರೆ ಇಲ್ಲಿವರೆಗೂ ನಮ್ಮ ವಯಸ್ಸಿಗೆ ಬಂದಷ್ಟು ನಾವು ಬೇಕಾದಷ್ಟು ತಿಂದುಬಿಟ್ಟಿರ್ತೀವಿ. ತಿಂದಿರೋ ಪದಾರ್ಥಗಳು ಈ ಹೊಟ್ಟೆಯಲ್ಲಿ ಸಾಕಷ್ಟು ನಿಂತಿರುತ್ತೆ. ದಿನ 1 ಹೊತ್ತು ಊಟ ಮಾಡಿ. ಅಂದರೆ ದಿನ ಅಂತ ನೀವು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆ ತುಂಬ ಸುಸ್ತಾಗ್ಬಿಟ್ರೆ ನನ್ನ ಹೆಸರು ಮೇಲೆ ಬರ್ತೀರಿ ನೀವು. ಇವತ್ತು ಸೃಷ್ಟಿ ಆದ್ದರಿಂದ ಇವತ್ತು ಉಪವಾಸ ಮಾಡಿ. ಮಧ್ಯಾಹ್ನ 1 ಹೊತ್ತು ಊಟ ಮಾಡಿ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಕ್ಕೆ ಹೋಗಬೇಡಿ. ಆದಷ್ಟು ಪ್ಯೂರ್ ವೆಜ್ಜಲ್ಲಿರಿ. ನಾನು ಆಹಾರ ಪದ್ಧತಿಯಲ್ಲಿ ಯಾವತ್ತೂ ಮಧ್ಯ ಬಂದನಲ್ಲ. ಆದರೆ ಇಂತಹ ದಿನಗಳಲ್ಲಿ, ಅದರಲ್ಲೂ ಸೃಷ್ಟಿನಲ್ಲಿ ಮಾತ್ರ ಸುಬ್ರಹ್ಮಣ್ಯೇಶ್ವರನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ನೀವು ಸಾಕಷ್ಟು ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ದಾನ ಧರ್ಮಾದಿಗಳು ಮಾಡಿದ್ರೆ ಪುಣ್ಯ ಅಂತಲ್ಲ, ದಾನ ಧರ್ಮಾದಿಗಳು ಮಾಡಲಿಕ್ಕೆ ಇನ್ನೊಬ್ಬರ ವಿಚಾರವನ್ನು ತಿಳಿಸಿದ್ರೂ ಪುಣ್ಯವೇ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮಹಾವಿಷ್ಣು ಪ್ರಾರ್ಥನೆ, ಸಾಂಬ ಸದಾಶಿವನ ಅನುಗ್ರಹ, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವು ಪಠನೆ ಮಾಡ್ತಕ್ಕಂಥದ್ದು, ವಿಷ್ಣು ಆಲಯಕ್ಕೆ ಬಂದು ತುಳಸಿಯನ್ನು ಕೊಟ್ಟು ಅರ್ಚನೆ ಸಂಕಲ್ಪ ಮಾಡಿಸ್ತಕ್ಕಂಥದ್ದು, ಇದೆರಡೂ ನಿಮ್ಮ ಮಾಡಲಿಕ್ಕೆ ಆಗಿಲ್ಲ ಅಂದರೆ
ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಆ ಗಂಧವನ್ನು ಒಂದು ತಾಮ್ರ ತಂಬಿಗೆಯಲ್ಲಿ ಅರ್ಧ ನೀರು ತಗೊಳ್ಳಿ. ಅದರಲ್ಲೊಂದು ಚಿಟಿಕೆ ಗಂಧವನ್ನು ಹಾಕಿ ಗಂಧದ ನೀರನ್ನು ಮಾಡಿ ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಇದಾದ ನಂತರ ಒಂದು ತಾಮ್ರ ತಂಬಿಗೆ ನೀರು ತಗೊಂಡು ತುಳಸಿ ಗಿಡಕ್ಕೆ ನೀರು ಹಾಕಿ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಅಕಾಲಂ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಆ ತುಳಸಿ ತೀರ್ಥದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ ರಾಶಿವರೆಗೂ ರಾಶಿಫಲಗಳನ್ನು ತಿಳ್ಕೊಂಡ್ವಿ. ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಕರ ರಾಶಿಯವರು ಪ್ರತಿನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಸಿಲುಕೊಳ್ತಾ ಇದ್ರಿ. ಆದರೆ ಇವತ್ತು ಅದೃಷ್ಟ ಎಂಬಂತೆ ಪ್ರಾರಂಭಿಕ ಹಂತದಲ್ಲೇ ಮನಸ್ಸಲ್ಲೊಂದು ಧೈರ್ಯ ಇದೆ. ಇವತ್ತೊಂದು ಅಸಾಧ್ಯವಾದ ಕೆಲಸವನ್ನು ಸಾಧನೆ ಮಾಡ್ಕೊಳ್ತೇನೋ ಎಂಬತಕ್ಕಂಥ ಆತ್ಮವಿಶ್ವಾಸ ಇದೆ. ಅಷ್ಟೇ ಅಲ್ಲದಿರ ನಿಮ್ಮ ಮನಸ್ಸೊಪ್ಪುವಂಥ ರೀತಿ ಇವತ್ತಿನ ಕೆಲಸಗಳಲ್ಲಿ ಒಂದಷ್ಟು ಚಾಲನೆ ಇದೆ. ಭಗವಂತ ಆತ ಒಲಿದರೆ, ಆತನ ಕಣ್ಣು ಬಿಟ್ಟರೆ, ಆತನ ದೃಷ್ಟಿಯಿಂದ ನಮ್ಮ ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆ ತರಬಹುದು. ಅದಕ್ಕೆ ನೀವು ಇವತ್ತು ಮಾಡಬೇಕಾದ್ದು ಶಿವನ ಆರಾಧನೆಯೂ ಮಾಡಿ, ಜೊತೆಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ನಿಮ್ಮ ಮನಸ್ಸು ಒಂದು ಪ್ರಶಾಂತವಾಗಿರಬೇಕು, ನೆಮ್ಮದಿಯಾಗಿರಬೇಕು. ಸಾಧ್ಯವಾದಷ್ಟು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಬದುಕಬೇಕು. ಅದರ ಜೊತೆಗೆ ಗ್ರಹಗತಿಗಳು ಸರಿಯಿಲ್ದಿದ್ದಾಗ ಬರ್ತಕ್ಕಂಥ ಸಮಸ್ಯೆಗಳಿಗೆ ತಲೆ ಮೇಲೆ ಬಂಡೆ ಬಿತ್ತು ಅಂತ ಅದನ್ನು ತಲೆಗೆ ಹಾಕ್ಕೊಳ್ದಿರ ಆದಷ್ಟು ಆ ಸಮಯದಲ್ಲೇ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಾರುತಿಯ ಪ್ರಾರ್ಥನೆಯಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಪರಿಸರದಲ್ಲಿ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಒಂದಷ್ಟು ಕಡಲೆಕಾಯೋ ಬೆಲ್ಲನೋ ಅಥವಾ ಏನಾದ್ರು ಹಣ್ಣು ಹಂಪಲೋ ಇಂತಹದ್ದನ್ನು ವಾನರ ಸೈನ್ಯಕ್ಕೆ ಹಾಕೋದ್ರಿಂದ, ಅಂದರೆ ಕೋತಿಗಳಿಗೆ ಕೊಡೋದ್ರಿಂದ ತುಂಬ ಬದಲಾವಣೆ ಅಂತ ಅಂದ್ಕೊಳ್ತೀರಿ. ಒಂದಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಆದರೆ ಇದೆಲ್ಲವೂ ಸಹಿತ ಫ್ರೀ ಸಮಯ. ವಾರದ ಮೊದಲನೇ ದಿವಸ ಸೋಮವಾರ ಕೆಲಸ ಕಾರ್ಯಕ್ಕೆ ಹೊರಡಬೇಕು, ವೃತ್ತಿಯಲ್ಲಿ ಬದಲಾವಣೆ ಕಾಣಬೇಕು, ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಕಳೆದಿರ್ತಕ್ಕಂಥದ್ದನ್ನು ಪುನಃ ಸಿದ್ಧಿಪಡಿಸ್ಕೋಬೇಕು. ಇಂತಹ ಚಿಂತನೆ ಇದ್ದರೂ ನೀವು ಯಾವುದನ್ನು ಯಾರು ಏನು ಕೊಡ್ತಿರೋ ಬಿಡ್ತಿರೋ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಆ ಶನೈಶ್ಚರನ ಮಹಾಮಂತ್ರವನ್ನು ಪಠನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕುಂಭರಾಶಿಯಲ್ಲಿರ್ತಕ್ಕಂಥವರು ಇತ್ತೀಚಿನ ದಿನಗಳಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಕಂಡಿದ್ದೀರಿ. ಒಂದಲ್ಲ ಒಂಥರ ಸಮಸ್ಯೆಗಳು, ಪರಿಹಾರವೇ ಇಲ್ಲದಂಥ ಕಾಲ ಆಗುತ್ತೇನೋ, ಅಥವಾ ನಾನು ಮಾಡ್ತಿರೋದೇ ತಪ್ಪೋ, ಅಥವಾ ನಾನು ಹಾಕ್ತಿರೋ ಹೆಜ್ಜೆಯಲ್ಲಿ ವ್ಯತ್ಯಾಸನೋ, ಅಥವಾ ಯಾವ ಜನ್ಮದ ಪ್ರಾರಬ್ಧ ಕರ್ಮವೋ, ಸಾಕಪ್ಪ ಈ ಜೀವನ, ಆ ಮಟ್ಟದ ಚಿಂತನೆಗಳ ಸಹಿತ ಕಂಡಿದ್ದೀರಿ. ಆದರೆ ಇವತ್ತಿನಿಂದ ಒಂದಷ್ಟು ಬದಲಾವಣೆ ಇದೆ. ಆ ಬದಲಾವಣೆ ಹೇಗೆ? ಸೃಷ್ಟಿತಿಥಿ, ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಜೊತೆಗೆ ಇವತ್ತಿನ ದಿವಸ ಹನುಮನ ಆರಾಧನೆ, ಸಾಂಬ ಸದಾಶಿವನ ಅನುಗ್ರಹದಿಂದ, ಮಾತಾಪಿತೃಗಳ ಆಶೀರ್ವಾದದಿಂದ ಅಥವಾ ಗುರು ಹಿರಿಯರಲ್ಲಿ ನಿಮ್ಮ ನಮ್ರತೆಯ ಬದುಕನ್ನು ಕಾಣಿಸೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥ ದಿನವೂ ಹೌದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಹೌದು. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ. ಯಾವತ್ತೂ ಬರೀ ನಮ್ಮ ಹೊಟ್ಟೆ ತುಂಬಿಕೊಳ್ಳೋದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡಬಾರ್ದು. ಹಾಗೆ ನಾವು ಹಾಕಿದ್ರೆ ಮಾತ್ರನೇ ಊಟ ಅಂತ ಯೋಚನೆ ಮಾಡ್ತಕ್ಕಂಥದ್ದು ದಡ್ಡತನ. ನಮ್ಮಿಂದ ಮಾತ್ರ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅಲ್ಲ, ನಾವು ಯಾರೂ ಹಾಕಿದ್ರೂ ಪ್ರಾಣಿ ಪಕ್ಷಿಗಳ ಆಹಾರ ತಿನ್ನುತ್ತೆ, ಅದು ಜೀವಂತವಾಗಿ ಬದುಕುತ್ತೆ. ಆದರೆ ಇವತ್ತು ನಮ್ಮ ಕೈಯಿಂದ ಇಂಥದ್ದೊಂದು ಸೇವೆ ಮಾಡೋದ್ರಿಂದ ನಮ್ಮ ಕರ್ಮಫಲ ದೂರ ಆಗುತ್ತೆ. ಅದಕ್ಕಾಗಿ ಕುಂಭರಾಶಿಯವರು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೋ ಅಥವಾ ಯಾರಾದರೂ ನಿರ್ಗತಿಕರಿಗೋ ಯಾರಾದರೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಒಂದಷ್ಟು ಯಥಾಶಕ್ತಿ ಸೇವೆಯನ್ನು ಮಾಡಿ. ಆ ಸೇವಾ ಮನೋಭಾವ ನಿಮ್ಮಲ್ಲಿದ್ದರೆ ತುಂಬ ಬದಲಾವಣೆಯನ್ನು ತಂದುಕೊಳ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡಿಕೊಳ್ತೀರಿ, ಸಮಾಧಾನಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ
ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದರೂ ಅದರ ಫಲಗಳಲ್ಲಿ ಸಾಕಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದು. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಕೆಲಸ ಕಾರ್ಯಗಳು ಸಿದ್ಧಿ ಆಗಬೇಕಾದ್ರೆ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ತುಂಬ ಬದಲಾವಣೆಯನ್ನು ಕಾಣ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗಗಳಿದ್ರಿಂದ ನೀವು ಅಂದುಕೊಂಡಷ್ಟು ಲಾಭವೇ ಇದೆ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅರ್ಧ ತಲೆನೋವು ಅಥವಾ ಬಲಭಾಗದ ಕಿವಿ ನೋವು ಬರ್ತಕ್ಕಂಥದ್ದು ಅಥವಾ ಬಲಗಡೆ ಹೆಬ್ಬೆಟ್ಟಿಗೆ ಒಂದಷ್ಟು ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಇಂತಹ ಒಂದು ಅವಕಾಶ ಇದೆ. ಆದರೆ ಇದನ್ನು ತಪ್ಪಿಸ್ಕೊಂಡು ಒಂದಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಧಿಕ ಮಾಸದ ಅಧಿಕ ಶ್ರಾವಣದ ಈ ಸೋಮವಾರ ಸೃಷ್ಟಿ ತಿಥಿ ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡ್ತಕ್ಕಂಥದ್ದು, ಸ್ವಾಮಿಯ ದರ್ಶನಕ್ಕೆ ಹೊರಟಾಗ ಒಂದಷ್ಟು ಫಲಪುಷ್ಪಗಳನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಂತಹ ಕಾಯಕವನ್ನು ಮಾಡಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರತಕ್ಕಂಥ ಬ್ರಹ್ಮಚಾರಿಗಳನ್ನು ಅಂದರೆ 13 ವರ್ಷದ ಒಳಗಿರ್ತಕ್ಕಂಥ ಬ್ರಹ್ಮಚಾರಿ, 13 ವರ್ಷದ ಒಳಗಿರ್ತಕ್ಕಂಥ ಉಪನಯನ ಆಗಿರ್ತಕ್ಕಂಥ ಒಟುಗಳಿಗೆ ನೀವೇನಾದರೂ ಹಾಲು ಹಣ್ಣನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಹಾಗಿದ್ರೆ ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ಸ್ವಾಮಿಗಳೇ, ಚೆನ್ನಾಗಿದ್ದೀರಾ ನೀವು? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಬೆಂಗಳೂರಿಂದ. ಬೆಂಗಳೂರಿಂದ. ಆಯ್ತು, ಸರಿ ತಾಯಿ. ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಬಗ್ಗೆನೇ ಆರೋಗ್ಯ ಸಮಸ್ಯೆ, ಗುರುಗಳಿಗೆ ಫೋನ್ ಕೊಡಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ ಗುರುಗಳೇ, ಕೋಟಿ ಕೋಟಿ ನಮನ. ನಮಸ್ತೆ ತಾಯಿ, ಹೇಳಮ್ಮ. ಆರೋಗ್ಯ ಸಮಸ್ಯೆ ತುಂಬಾ ಇದೆ ಸ್ವಾಮಿ. ಎಲ್ಲೋ ತೋರಿಸಿದೀವಿ, ಆರೋಗ್ಯನೇ ಚೆನ್ನಾಗಾಗ್ತಾ ಇಲ್ಲ. ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕುಜ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಸುವುದಲ್ಲ. ಆದರೆ ಇವತ್ತು ನಿಮ್ಮ ಫೋನ್ ಕರೆ ಸಿಕ್ಕಿರೋದು ಒಂದು ಅದೃಷ್ಟವೇ ಸರಿ. ಫಸ್ಟ್ ಒಂದು ಕೆಲಸ ಮಾಡಿ. ನನ್ ಸಂತೋಷ ಆಗ್ತಾ ಇದೆ, ಕಡೆ ಅಳು ಬರ್ತಾ ಇದೆ. ಇರಲಿ, ಯಾವತ್ತೂ ಅಷ್ಟೇ ತುಂಬ ಹೃದಯಕ್ಕೆ ಹತ್ತಿರವಾಗಿ ಅಥವಾ ಒಬ್ಬರ ಮಾರ್ಗದರ್ಶಕರಾಗಿ ಒಬ್ಬ ಗುರುಗಳನ್ನು ಅಥವಾ ನಿಮ್ಮ ಕುಟುಂಬದಲ್ಲಿ ಒಬ್ಬರನ್ನೋ ಒಬ್ಬ ಅಣ್ಣ ತಮ್ಮಂದಿರನ್ನೋ ಮಾತಾಡಬೇಕಂದಾಗ ಈ ಭಾವನೆಗಳು ಬರೋದು ಸಹಜವೇ. ಒಳ್ಳೆಯದಾಗಲಿ, ಸಂತೋಷ ಆಗಲಿ. ಇವತ್ತಿನ ದಿವಸ ಮೊದಲು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಇವತ್ತಿನಿಂದ 11 ದಿನ ನೋಡಿ, ಇವತ್ತಿನಿಂದ 11 ದಿವಸ ನಾನು ಹೇಳೋ ಕ್ರಮ ನೀವು ಆಚರಣೆ ಮಾಡಿದ್ರೆ ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಬೋದು. ಮೊದಲು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಹತ್ತಿರದಲ್ಲಿ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ಕರ್ಪೂರದ ಬಿಳ್ಳೆಣ್ಣೆ ಅಂಟಿಸಿ. ಕರ್ಪೂರ ಶಾಂತವಾಗೋದ್ರೊಳಗಾಗಿ ಒಂದೆರಡು ಸ್ಪೂನ್ ಹಾಲು, 1 ಸ್ಪೂನಷ್ಟು ಜೇನುತುಪ್ಪ, ಹಾಲು ಜೇನುತುಪ್ಪವನ್ನು ಆ ಬಿಳಿ ಎಕ್ಕದ ಗಿಡದ ಬುಡಕ್ಕೆ ಹಾಕಿ. ಆ ಕರ್ಪೂರ ಶಾಂತವಾಗೋದ್ರೊಳಗಾಗಿಯೇ 4 ಬಿಳಿ ಎಕ್ಕದ ಹೂಗಳನ್ನು ಕಿತ್ಕೊಳ್ಳಿ. 1 ಹೂವನ್ನು ದೃಷ್ಟಿ ತೆಗೆದು ಅಲ್ಲೇ ಹಾಕ್ಬಿಡಿ. ಇನ್ನು 3 ಹೂವು ಇರುತ್ತೆ. ಆ 3ರಲ್ಲಿ ಒಂದು 3 ದಾರಿ ಸೇರೋ ಕಡೆ ಸರ್ಕಲ್ ಹತ್ರ ಬನ್ನಿ. ಅಲ್ಲಿ 1 ಹೂವನ್ನು ದೃಷ್ಟಿ ತೆಗೆದು ಸರ್ಕಲಲ್ಲಿ ಬಿಟ್ಬಿಡಿ. ಇನ್ನು 2 ಹೂವು ಮಾತ್ರ ಇರುತ್ತೆ. ಅದನ್ನು ಮನೆ ಪ್ರಧಾನ ದ್ವಾರಕ್ಕೆ 1 ಹೂವು ಇಡಿ, ಇನ್ನೊಂದು ಹೂವನ್ನು ನಿಮ್ಮ ಮನೆ ದೇವ್ರ ಹತ್ರ ಇಡಿ. ಇದಿಷ್ಟು ಮಾಡಿದ್ಮೇಲೆ ತಾಮ್ರ ತಟ್ಟೆ ತಗೊಂಡು ತಾಮ್ರ ತಟ್ಟೆನಲ್ಲಿ ಅದು ಸ್ವಲ್ಪ ನೀರು ಹಾಕಿ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಅದರ ಮಧ್ಯದಲ್ಲಿ 2 ಕಾಳು ಮೆಣಸು ಹಾಕಬೇಕು. ಕಾಳು ಮೆಣಸು ಹಾಕಿ ನೀವೇ ನಿಮ್ಮ ಎಡಗೈಯಲ್ಲಿ ದೃಷ್ಟಿ ತೆಗೆದುಕೊಂಡು ಮನೆಯಿಂದ ಹೊರಗಡೆ ಇಟ್ಬಿಡಿ. ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ. ಆ ಸಮಯದಲ್ಲಿ ಆ ನೀರನ್ನು ಯಾರಿಗಾದ್ರೂ ಹೇಳಿ ನಿಮ್ಮ ಮನೇಲಿರ್ತಕ್ಕಂಥವ್ರನ್ನ ಅವರಿಗೆ ಹೊರಗಡೆ ಹಸಿರು ಗಿಡದ ಮೇಲೆ ಚೆಲ್ಬಿಡಿ ಅಂತ. ಇದನ್ನು 11 ದಿವಸ ನೀವು ಮಾಡಿದ್ದೇ ಆದರೆ ನಿಮ್ಮ ಆರೋಗ್ಯದಲ್ಲಿ ಏನು ನ್ಯೂನ್ಯತೆ, ಏನು ಸಮಸ್ಯೆ ಇದೆಯೋ, ಯಾವ ವೈದ್ಯರು ಗುಣಪಡಿಸ್ಲಿಕ್ಕಾಗದಿರೋ ಒದ್ದಾಡ್ತಾ ಇದ್ದೀರೋ ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತೀರಿ. ಮಾಡಿ, ಒಳ್ಳೆಯದಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಜಿ, ನಮಸ್ತೆ. ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಅಮ್ಮ, ನೀವು ಚೆನ್ನಾಗಿದ್ದೀರಾ ಗುರುಜಿ? ತಾಯಿ, ನೊಂದುಕೊಳ್ಬೇಡಿ ತಾಯಿ, ನಾನು ಕೂಡ ಚೆನ್ನಾಗಿದ್ದೇನೆ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ತಾವು ಗುರುಜಿ ಹತ್ರ ಹೇಳ್ಕೊಳ್ಳಿ. ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಗುರುಜಿ, ಹುಣಸಿ ಹತ್ರ ಹಳ್ಳಿ ಗುರುಜಿ, ನಮ್ದು ಗಂಡನ ಮನೆ. ಅಮ್ಮ, ತಮ್ಮ ಹೆಸರು? ಗುಲ್ಬರ್ಗ ಗುರುಜಿ. ಗುಲ್ಬರ್ಗ. ಆಯ್ತು ತಾಯಿ. ಅಮ್ಮ, ತಮ್ಮ ಹೆಸರಮ್ಮ? ಅಶ್ವಿನಿ ಅಂತ ಗುರುಜಿ. ಅಶ್ವಿನಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ದು ಬಗ್ಗೆನೆ, ನಮ್ದು ನಮ್ಮ ಮನೆಯವರ ಬಗ್ಗೆ ಗುರುಜಿ.
ಆಯಿತು ತಾಯಿ, ನೊಂದ್ಕೊಳ್ಬೇಡ. ನಿನ್ನ ನೋವಿಗೆ ಇಲ್ಲಿ ಪರಿಹಾರ ಇದೆ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಭಾಳದಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೇನೆ ಗುರುಜಿ, ಇವಾಗ ಸಿಕ್ತು. ನಿನ್ನ ಅದೃಷ್ಟ ಚೆನ್ನಾಗಿದೆ, ಇನ್ನು ಮುಂದಕ್ಕೆ ನೀನು ಚೆನ್ನಾಗಿರ್ತೀಯ. ಹೇಳು ಮಗು. ಗುರುಜಿ ಮದ್ವೆಯಾಗ 9 ವರ್ಷ ಆಯ್ತು ಗುರುಜಿ, ಬರ್ರೇ ಹೊಂದಾಣಿಕೆನೇ ಇಲ್ಲ ಗುರುಜಿ. 1 ನಿಮಿಷ ಇದ್ದಂಗ 1 ನಿಮಿಷ ಇರಲ್ಲ ಗುರುಜಿ. ನನ್ ಗಂಡ ಸುಮ್ಮನೆ ಅನುಮಾನ ಪಡ್ತಾನೆ ಗುರುಜಿ. ಅವ್ರಿಗೆ ನೋಡ್ತಿ ಇವ್ರಿಗೆ ನೋಡ್ತಿ, ಅಲ್ಲಿ ಸುಮ್ಮನೆ ಇಲ್ದು ಅಲ್ದೆ ಮಾತಾಡ್ತಾರೆ ಗುರುಜಿ. ಕೆಲವೊಬ್ಬರು ಗುಣ ಅದು, ಕೆಲವೊಬ್ಬರು ಮನಸ್ಸು ಪರಿಸ್ಥಿತಿ ಅದು. ಅವರಿಗೆ ತನ್ನಂತೆ ತಾನು ಬದುಕಿದ್ರೂ ಸಹಿತ ಒಂದಷ್ಟು ಮನಸ್ಸಿಗೆ ಒಂಥರ ಬೇರೆ ಬೇರೆ ಥರ ಚಿಂತನೆಗಳಾಗ್ತಾ ಇರುತ್ತೆ. ನೋಡು, ಆದಷ್ಟು ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನ ಕೈಲಾಗಲ್ಲ. ಹಾಗಂತ ನಿನ್ನ ಕುಟುಂಬದಲ್ಲಿ ನೀನು ಆದಷ್ಟು ನಿನ್ನ 4 ಗೋಡೆ ಮಧ್ಯದಲ್ಲಿ ನಿನ್ನ ಬದುಕೇನಿದೆಯೋ ಆ ಬದುಕನ್ನು ಸಾರ್ಥಕತೆ ಮಾಡ್ಕೊಳ್ಳೇಬೇಕಮ್ಮ. ಒಂದು ಸ್ವಲ್ಪ ದಿವಸ ಈ ಕಷ್ಟ ನಿನಗೆ. ನಿನ್ನ ಸ್ವರತರಂಗ ಪ್ರಕಾರ ಈ ನವೆಂಬರ್ 18ನೇ ತಾರೀಕುವರೆಗೂ ಇಂಥದ್ದೇ ಕಷ್ಟಗಳಿರುತ್ತೆ. ನವೆಂಬರ್ 18 ಆದಮೇಲೆ ಒಂದಷ್ಟು ಬದಲಾವಣೆ ಆಗುತ್ತೆ. ಧೈರ್ಯವಾಗಿರು, ಧೈರ್ಯದಿಂದ ಆಚೆ. ಅದನ್ನು ನೀನು ಅಧೈರ್ಯ ಪಟ್ಕೊಂಡು ಇನ್ನೇನೋ ತೀರ್ಮಾನಗಳು ಮಾಡ್ಕೊಳ್ಳೋದು ಮಾಡಬೇಡ ಗುರುಜಿ. 2 ಹೆಣ್ಮಕ್ಳು ಇದ್ದಾರೆ ಗುರುಜಿ, ಅವ್ರ ಮಾದಿ ನೋಡಿ ಸುಮ್ಮನೆ ಇದ್ದೀನಿ ಗುರುಜಿ. ನನ್ಗೆ ಅರ್ಥ ಆಗುತ್ತೆ. ನಾನು ಏನ್ರೆ ಮಾಡ್ಕೊಂಡ್ರೆ ನನ್ನ ಮಕ್ಳಿಗೆ ಯಾರು ಅಂತ ಸುಮ್ಮನೆ ಎಷ್ಟೇ ತ್ರಾಸ್ ಕೊಟ್ಟು ಸಾಯ್ತಾ ಇದ್ದೀನಿ ಗುರುಜಿ ನಾನು. ನೋಡು ತಾಯಿ, ನಾನೊಂದು ಮಾತು ಹೇಳ್ತೇನೆ. ನೀನೊಂದು ಹೆಣ್ಣಾಗಿ ಆ ಹೆಣ್ಣು ಮಕ್ಕಳ ಬಗ್ಗೆ ನೀನು ಚಿಂತನೆ ಮಾಡಿದ್ದು ನಿಜಕ್ಕೂ. ನೀ ಹೆಣ್ಣು ಮಕ್ಕಳೆಲ್ಲ ಒಂದು ಗಂಡು ಮಕ್ಕಳಿದ್ರು ಈ ಚಿಂತನೆ ಬರುತ್ತೆ ತಾಯಿಗೆ, ನಿಜ. ಆದರೆ ನೀನು ಒಂದು ಹೆಣ್ಣು. ಇವತ್ತಿನ ದಿವಸ ಇನ್ನೊಬ್ಬರ ಮನೆಯಿಂದ ಈ ಮನೆಗೆ ಬಂದು ಈ ಕಷ್ಟ ನೀನು ಅನುಭವಿಸ್ತಾ ಇದೆಯಾ. ನಾಳೆ ನಿನ್ನ ಮಕ್ಕಳ ಪರಿಸ್ಥಿತಿ ಯೋಚನೆ ಮಾಡು. ನಿನಗೆ ಧೈರ್ಯ ಕೊಡಬೇಕಲ್ಲ. 9 ವರ್ಷ ಆಯ್ತು. ಎಷ್ಟಂದ್ರೆ ಯಾರ ಅತ್ತಿ ನನಗ ಏನು ಅನ್ನೋದು ಗುರುಜಿ. ಗಂಡನಿಂದನೇ ಅಷ್ಟು ಪ್ರಾಬ್ಲಮ್. ಅತ್ತಿ ಎಲ್ಲ ಚಂದದ ಅಂತ ಡೈಲಿ ಬಂದು ಮನೆಯಲ್ಲಿ ಕಾಯ್ತಾ ಇದಾರೆ ಗುರುಜಿ ನನಗ. ಅವ್ರ ಗಂಡ ಏನ್ರೆ ಮಾಡ್ತಾನೇನೋ, ನನ್ ಗಂಡ ಏನ್ರೆ ಅಂತಾನೇನೋ, ಏನ್ರೆ ಜಗಳ ಆಡ್ತಾನೇನೋ ಅಂತ ಬಂದ್ ಕಾಯ್ತಾರ ಗುರುಜಿ. ಅತ್ತಿ ಆಗ್ಲಿ ಮಾವ ಆಗ್ಲಿ ಅವ್ರು ಬೇರೆ ಮನೇಲಿ ಇರ್ತಾರೆ ಗುರುಜಿ, ನಾವು ಬೇರೆ ಮನೇಲಿ ಇದ್ದೀವಿ. ಹೋಗ್ಲಿ ಬಿಡು. ಹಾಗಾದ್ರೂ ನಿನ್ನ ಅತ್ತೆ ಮಾವ ನಿನ್ನ ಜೊತೆಲಿ ಇದಾರಲ್ಲ, ಅವ್ರ ಆಶೀರ್ವಾದ ನಿಂಗೆ ಇದೆಯಲ್ಲ, ನಿನ್ ಒಳ್ಳೇದಾಗ್ಲಿ. ಅವ್ರದ್ದಿದೆ. ನಮ್ಗ ಅಪ್ಪ ಇಲ್ಲ ಅಮ್ಮ ಇಲ್ಲ, ನನ್ ಮಕ್ಳಿಗೆ ಹಂಗ ಆಗ್ಬಾರ್ದು, ನನ್ ಗಂಡಕ್ ಬಿಟ್ಟು ನಾವು ಹೋದ್ರೆ ಅವ್ರಿಗೆ ಯಾರು ದಿಕ್ಕು ಅಂತ ಕಾಯ್ತಾ ಇದ್ದೀನಿ ಗುರುಜಿ. ತುಂಬಾ ಅಂದ್ರೆ ತುಂಬಾ. ಸ್ವಲ್ಪ ದಿನದಲ್ಲೇ ನಿನ್ನ ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆ. ನೀನು ಚಿಂತೆ ಮಾಡಬೇಡ. ಇಷ್ಟೇ ದಿವಸ ತಡೆದಿದ್ಯಾ, 9 ವರ್ಷ ನೀನು ನೋವು ಅನುಭವಿಸಿದ್ಯಾ. ಇನ್ನು ಅಗೋಯಿಗೂ ಅಂದರೆ ನವೆಂಬರ್ 18ಕ್ಕೆ ದಾರಿ ಆಗುತ್ತೆ. ನೀನು ಚೆನ್ನಾಗಿರ್ತೀಯ. ನವೆಂಬರ್ 18ಕ್ಕೆ ಅವರ ಮನೆ ಪರಿವರ್ತನೆ ಆಗುತ್ತೆ. ನಿನ್ನ ಜೀವನದಲ್ಲಿ ಇಂತಹ ನೋವು ದೂರ ಆಗುತ್ತೆ. ನಿನ್ನ ಆರೋಗ್ಯಕರವಾದಂಥ ಬೆಳವಣಿಗೆ ಚೆನ್ನಾಗಿರುತ್ತೆ. ನಿನ್ನ ಇಡೀ ಕುಟುಂಬನೇ ನಗನಗ್ತಾ ಇರುತ್ತೆ. ನೆಮ್ಮದಿನಿಲ್ಲ ಗುರುಜಿ. ಮನೆಗ್ ಬಂದ್ರೆ ಸಾಕು ಅವ್ರದ್ದು ಹಿಂಗ್ ಮುಖ ಎಲ್ಲ ಒಂಥರ ಆಗ್ಬಿಡ್ತದ ಗುರುಜಿ. ನಾನೊಂದು ಮಾತು ಹೇಳ್ತೇನೆ ಕೇಳಮ್ಮ. ಕೆಲವೊಬ್ಬರಿಗೆ ಅವ್ರ ಮೇಲೆ ಅವ್ರ ನಂಬಿಕೆ ಇರಲ್ಲ. ಯಾವಾಗ ವ್ಯಕ್ತಿಗೆ ಅವ್ರ ಮೇಲೆ ಅವ್ರ ನಂಬಿಕೆ ಇರಲ್ಲ, ಆಗ ನನ್ನ ವಸ್ತು ಏನಾಗ್ತಿದೆಯೋ, ನನ್ನ ವಸ್ತುನ ಯಾರು ನೋಡ್ತಾರೋ, ಏನಾಗುತ್ತೋ ಅನ್ನೋ ಚಿಂತನೆಯಲ್ಲಿ ಬಂದ್ಬಿಡ್ತಾರೆ. ಅದು ಕೆಲವೊಬ್ಬರಿಗೆ ಮನಸ್ಸಲ್ಲಿ ಬರುವಂತಹ ನೋವಿನ ಪರಿಸ್ಥಿತಿ. ಅವರ ಒಳ ಮನಸ್ಸು ಚೆನ್ನಾಗಿರುತ್ತೆ, ಹೊರಗಡೆ ಅವ್ರ ಪ್ರೆಸೆಂಟೇಷನ್ ಸರಿ ಇರಲ್ಲಮ್ಮ. ಒಳಗಡೆ ನಿನ್ನ ಗಂಡ ಕೆಟ್ಟವನಲ್ಲ, ನಿನ್ನ ಗಂಡ ನಿಜಕ್ಕೂ ಒಳ್ಳೆಯವನೇ. ಇಲ್ಲ ಗೊತ್ತಿ, ಬಿಟ್ಟಿರೋದಾಗಲ್ಲ ಗುರುಜಿ. 1 ನಿಮಿಷ ಬಿಟ್ಟಿರೋದಾಗಲ್ಲ. ಅದೇ ಹೇಳ್ತಿರೋದು. ಅಷ್ಟು ಜಗಳ ಆಡಿ ಹೋಗಿತ್ತು ನೋಡಿ ಗುರುಜಿ. ನಾವು ಹೋಗ್ತೀನಿ ಅವ್ರ ಮನೆಗೆ ಅಂದೆ ಸಾಕಾಗಿ. ಇಲ್ಲ ನಿಂಗ್ ಬಿಟ್ಟಿರೋದಾಗಲ್ಲ ಅಂತ ಮತ್ತ ನಾನು ಅದನ್ನೇ ನೀ ಹೇಳ್ತಿರೋದು. ಎಲ್ಲಿ ಅತಿಯಾದಂಥ ಕೋಪ, ಎಲ್ಲಿ ಅತಿಯಾದಂಥ ಹುಚ್ಚು ಅನುಮಾನ, ಇವೆಲ್ಲ ಎಲ್ಲಿ ಬರುತ್ತೆ ಅಂದರೆ, ಎಲ್ಲಿ ನನ್ನ ವಸ್ತು ಕೈ ಜಾರುತ್ತೋ, ನನ್ನ ಸರಹದ್ದಲ್ಲಿರಬೇಕು, ನನ್ನ ಒಂದು ಕಪಿಮುಷ್ಟಿಯಲ್ಲಿ ಇರಬೇಕು ಅನ್ನೋ ಚಿಂತನೆಗಳು ಬರ್ತಾ ಇರುತ್ತಮ್ಮ. ಅದು ಅಧಿಕವಾದಂಥ ಪ್ರೀತಿ. ಅದೇನು ಹೇಳ್ತಾರಲ್ಲ, ಅಧಿಕವಾದ ಪ್ರೀತಿ ಸಹಿತ ಅನುಭವಿಸೋಕ್ಕಾಗಲ್ಲ. ಅತಿಯಾದ ಸಿಹಿ ತಿನ್ನಕ್ಕಾಗುತ್ತಾ? ಪ್ರೀತಿ ನನ್ನ ಪ್ರಾಣಕ್ಕೆ ಮುಪ್ಪ ಅನ್ನೋ ರೀತಿ. ಅದೇ ನೋಡಿ, ನಿನ್ನ ಬಾಯಲ್ಲಿ ಕೇಳಲೇಬೇಕು ಈ ಮಾತನ್ನು. ನಿನ್ನ ಪ್ರೀತಿ ನನ್ನ ಪ್ರಾಣಕ್ಕೆ ಮುಪ್ಪು, ಕರೆಕ್ಟ್. ಅದು ಅದಕ್ಕೆ ಹೇಳೋದು, ಅತಿಯಾದಂಥ ಪ್ರೀತಿ, ಅತಿಯಾದಂಥ ಒಂದು ಆತ್ಮವಿಶ್ವಾಸ, ಅತಿಯಾದಂಥ ಪರಿಸ್ಥಿತಿಗಳು ಸ್ವಲ್ಪ ನೋವು ಕೊಡುತ್ತೆ. ನಾನೊಂದು ಮಾತು ಹೇಳ್ತೀನಿ ತಾಯಿ, ನಿಮ್ಮಿಬ್ಬರ ಮಧ್ಯದಲ್ಲಿ ಖಂಡಿತ ಯಾವ ಸಮಸ್ಯೆ ಇಲ್ಲ. ನೀವಿಬ್ಬರು ಒಳಮನಸ್ಸಲ್ಲಿ ಇಬ್ಬರು ಒಬ್ರಿಗೊಬ್ಬರು ಚೆನ್ನಾಗಿದ್ದೀರಿ. ಆದರೆ ಹೊರಗಡೆ ಇರ್ತಕ್ಕಂಥ ಪರಿಸ್ಥಿತಿ ಹೀಗಿದೆ, ಮತ್ತು ಆ ಸುತ್ತಮುತ್ತ ಪರಿಸರ ಆಗಿರುತ್ತೆ. ಆ ಪರಿಸರದಿಂದ ನಿಮ್ಮ ಮನೆಯವರು ಒಂಥರ ಅನುಮಾನಿಕೆ. ಇದು ಊರು ಸರಿ ಇಲ್ಲ, ಮಂದಿ ಸರಿ ಇಲ್ಲ ಅಂತಾರೆ. ಅವ್ರು ಸರಿ ಇಲ್ಲ ಅಂದ್ರೆ ನಾನ್ ಸರಿ ಇದ್ದೀನಲ್ಲ ಅಂತ ಎಷ್ಟು ದೇವ್ರ ಮೇಲೆ ಪ್ರಮಾಣ ಮಾಡಾಯ್ತು ಗುರುಜಿ. ಎಲ್ಲ ಆಯ್ತು, ಏನು ಒಂದು ಸ್ವಲ್ಪ ದಿವಸ ತಡ್ಕೊಮ್ಮ. ಈ ನವೆಂಬರ್ 18ರವರೆಗೂ ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನೊಂದು ಕೆಲಸ ಮಾಡು, ಪ್ರತಿದಿನ ಒಂದು ಅಶ್ವತ್ಥದ ಎಲೆ ತರಿಸ್ಕೊ. ಪ್ರತಿದಿನ ಅಂದರೆ ಕರೆಕ್ಟಾಗಿ 18 ದಿವಸ ಮಾಡ್ಬೇಕು ನೀನು. ಅಶ್ವತ್ಥ ಮರದ ಎಲೆ, ಅದು ನಿಮ್ಮ ಯಜಮಾನರಿಗೆ ಹೇಳು, ಅವ್ರ ಕೈಲೇ ತರಿಸೋದ, ನೀನು ಹೋಗ್ಬೇಡ ತರಲಿಕ್ಕೆ. ಅಶ್ವತ್ಥ ಮರದ ಎಲೆ ತರಿಸ್ಕೊ. ಎಲೆ ಮೇಲೆ ಕೆಂಪು ಗಂಧವನ್ನು ಮಾಡ್ಕೊ. ಕೆಂಪು ಗಂಧವನ್ನು ಮಾಡಿ ಆ ಎಲೆ ಮೇಲೆ ಪೂರ್ತಿ ಕೆಂಪು ಗಂಧ ಹಚ್ಚು.
ಅದರ ಮಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ ಹಾಕು. ಹಾ ಗುರುಜಿ. ಅದರ ಮಧ್ಯದಲ್ಲಿ ಒಂದು ಚಿಟಿಕೆ ಬಿಳಿ ಸಾಸಿವೆ ಹಾಕ್ಬಿಟ್ಟು ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕು. ಹಾಕಿ ನಿನ್ನ ಎಡಗಡೆ ಹೆಬ್ಬೆಟ್ಟು, ನಿನ್ನ ಎಡಗಡೆ ಹೆಬ್ಬೆಟ್ಟಿದ್ದಲ್ಲಮ್ಮ ಎಡಗೈದು, ಎಡಗೈ ಹೆಬ್ಬೆಟ್ಟನ್ನ ಆ ಬಿಳಿ ಸಾಸಿವೆ ಮೇಲಿಟ್ಟು ಅಲ್ಲಿ ನೀನು ಹೇಳಬೇಕಾಗಿರ್ತಕ್ಕಂಥ ಮಂತ್ರ ಸೌಹು ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ. ಸೌಹು, ಸೌಹು ಅನ್ನೋ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಹೇಳ್ತಾ ಬಾ. ನಿಮ್ಮ ಮನೆಯವರಿಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇರುತ್ತೆ, ಒಂದು ಆತ್ಮವಿಶ್ವಾಸ ಬೆಳೆಯುತ್ತೆ, ಇಬ್ಬರು ಅನ್ಯೋನ್ಯವಾಗಿರ್ತೀರಿ, ಗಂಡ ಹೆಂಡತಿರ ಮಧ್ಯದಲ್ಲಿ ಬಿರುಕು ಬರೋದಿಲ್ಲ. ಹಾಗೆ ಈ ಎಲೆಯನ್ನು ಅನುಷ್ಠಾನ ಆದಮೇಲೆ ಬೆಳಗಿನಿಂದ ಸಂಜೆವರೆಗೂ ಇಟ್ಕೊಂಡು ಸಂಜೆ ಮೇಲೆ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ನೀರಿಗೆ ಹಾಕ್ಬಿಡು. ನೀರಿಗೆ ಬಿದ್ದ ಮೇಲೆ ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲು. ಇದು ಪ್ರತಿದಿನ ಮಾಡಬೇಕು, 18 ದಿನ ಮಾಡಬೇಕು. ನಿನ್ನ ಕುಟುಂಬದಲ್ಲಿ ಯಾವುದೇ ಥರ ಲೋಪ ಇಲ್ದಿರ ನೀನು ಹ್ಯಾಪಿಯಾಗಿರ್ತೀಯ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಕರೆಗಳು ಸಿದ್ಧವಾಗಿದ್ವು. ಈಗಾಗಲೇ ಸಾಕಷ್ಟು ಕರೆಗಳನ್ನು ಸ್ವೀಕರಿಸಿದ್ದೇವೆ ಕೂಡ. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಸರ್, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ ಕಾಲ್ ಮಾಡ್ತಾ ಓ, ಇದ್ದೀನಿ. ದಾವಣಗೆರೆ, ಸಂತೋಷ. ಅಮ್ಮ, ತಮ್ಮ ಹೆಸರು? ಶ್ರುತಿ ಅಂತ. ಶ್ರುತಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಲಾಸ್ಟ್ ಟೈಮ್ ಬಂದಿದ್ವಿ ನಿಮ್ಮ ಮಂದಿರಕ್ಕೆ. ಲಾಸ್ಟ್ ಟೈಮು ಓಹೋ, ಸಾಲಿಗ್ರಾಮ ಇದು ಇತ್ತಲ್ಲ, ಅವಾಗ ಬಂದು ತಗೊಂಡು ಬಂದಿದ್ದು. ಹೌದಾ? ಸಾಲಿಗ್ರಾಮ ದರ್ಶನಕ್ಕೆ ಬಂದಿದ್ದ ನೀನು? ಹಾ, ಬಂದಿದ್ವಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಅಮಾವಾಸ್ಯೆ ದಿನ ಬಂದಿದ್ವಿ, ಸಂಡೆ. ಓಹೋ, ಅಮಾವಾಸ್ಯೆ ತುಂಬ ರಶ್ ಅವತ್ತು. ಹಾ ಹೌದು, ಭಾಳ ಜನ ಬಂದಿದ್ರು ಅವತ್ತು ದಿವಸ ದರ್ಶನಕ್ಕೆ. ಹಾ ಹೌದು. ಹೇಳಮ್ಮ. ನನಗೆ ಮದುವೆ ಆಗಿ 8 ವರ್ಷ ಆಯಿತು. 6 ಟೈಮ್ ಅಬೋರ್ಷನ್ ಆಗಿದೆ. ಓಹೋ, ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಬಟ್ ಸೊಲ್ಯೂಷನ್ ಇನ್ನೂ ಸಿಗ್ತಾನೆ ಇಲ್ಲ ನಮಗೆ. ಎಲ್ಲ ಕಡೆಗೂ ತೋರಿಸಿದೀವಿ, ದೇವ್ರ ಏನು ಮಾಡ್ಸಿದೀವಿ, ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಈಗ ನಿನ್ನ ಪ್ರಾಬ್ಲಮ್ ಏನೂ ಇಲ್ಲ. ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ಬಹುಶಃ ನಿನ್ನ ಲಕ್ಷ್ಮೀ ಬೋರಹ ಸ್ವಾಮಿಯ ದರ್ಶನ ಆದಮೇಲೆ ನಿನಗೆ ಬದಲಾಯಿತು, ನಿನ್ನ ಗ್ರಹಗತಿಗಳಲ್ಲಿ ಸರಿ ಹೋಯಿತು, ಅಥವಾ ನಿನ್ನ ದೇಹ ಪ್ರಕೃತಿಯಲ್ಲಿ ನಿನ್ನ ದೇಹದಲ್ಲಿ ಆಗ್ತಿರ್ತಕ್ಕಂಥ ಒಂದಷ್ಟು ವ್ಯತ್ಯಾಸಗಳಿಂದ ನಿನ್ನ ಗರ್ಭ ಈ ಥರ ಚದುರ್ತಾ ಇತ್ತು, ಏನಿತ್ತು ಆಯಿತು. ಇಲ್ಲಿವರೆಗೂ ಕತೆ ಮುಗೀತು. ಇನ್ನು ಮುಂದಿನ ಹಾಕುವಂಥ ಹೆಜ್ಜೆ, ಈ ಬಾರಿ ನಿಲ್ಲುವಂಥ ಗರ್ಭ ಯಾವುದೇ ಕಾರಣಕ್ಕೂ ಗರ್ಭ ಚದುರೋದಿಲ್ಲ. ನೀನು ಧೈರ್ಯವಾಗಿದೆ. ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ಈಗ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ತುಂಬ ಚೆನ್ನಾಗಿದೆ. ಹಾಗಾಗಿ ನಿನ್ನಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನಿನಗೂ ಈಗಾಗಲೇ ಗೊತ್ತಾಗಿರ್ಬೋದು. ಬಹುಶಃ ಈ ಕಳೆದ 18 ದಿವಸದಿಂದ ಈಚೆಗೆ ನಿನ್ನ ಮನಸ್ಸಲ್ಲಿ ತುಂಬ ಬದಲಾವಣೆಗಳಾಗ್ತಾ ಇದೆ. ಜೊತೆಗೆ ನಿನ್ನ ಪರಿಸರದಲ್ಲೂ ಸಹಿತ ನಿನ್ನ ಹಾಗೇ ತೋರಿಸ್ತಾ ಇದೆ. 18 ದಿವಸದ ಹಿಂದೆ ಇದ್ದಾಗೂ ಈಗೂ, ಯಾಕೆಂದರೆ ತುಂಬ ಏನೋ ಒಂದು 2-3 ತಿಂಗಳು ವರ್ಷಗಳು ದಾಟಿದಾಗ ಅವಾಗ ಹೇಗಿತ್ತು ಇವಾಗ ಹೇಗಿದೆ ಅನ್ನೋದು ಅದು ಬೇರೆ ಥರ. ಆದರೆ 18 ದಿವಸದ ಹಿಂದಕ್ಕೂ ಇವಾಗೂ ನಿನ್ನ ಮನಸ್ಸಲ್ಲಿ ನೀನು ಆಲೋಚನೆ ಮಾಡ್ತಾ ಕೂತ್ಕೊಂಡಾಗ ನಿನ್ನಲ್ಲಿ ಸಾಕಷ್ಟು ಪರಿವರ್ತನೆಗಳೇ ಆಗ್ತಾ ಇದೆ. ಅದಕ್ಕೋಸ್ಕರ ಇದು ಪರಿವರ್ತನೆ ಆದಾಗ ಭಗವಂತ ಎಲ್ಲವನ್ನೂ ನೀನು ದಯಪಾಲಿಸ್ತಾನೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿನಗೆ ಸಿಕ್ಕಿ, ಅಲ್ಲಿ ಇನ್ನೊಂದು ಸಾಲಿಗ್ರಾಮನೂ ಇತ್ತು, ಸಂತಾನ ವೇಣುಗೋಪಾಲ ಸಾಲಿಗ್ರಾಮವೂ ಅಲ್ಲಿತ್ತು. ಅದನ್ನು ನೀನು ದರ್ಶನ ಮಾಡೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆ ಲಕ್ಷ್ಮೀ ಬೋರಹ ಸ್ವಾಮಿ ದರ್ಶನ ಮಾಡಿದ್ರು ಸಹಿತ ನೀನು ಏನು ಸಂಕಲ್ಪ ಮಾಡಿದ್ಯೋ, ಯಾತಕ್ಕಾಗಿ ಆ ಸ್ವಾಮಿ ಮುಂದೆ ಬಂದು ನಿಂತ್ಕೊಂಡಿದ್ದೋ, ಆದಷ್ಟು ಬೇಗ ನೀನು ಕಾರ್ಯಸಿದ್ಧಿ ಅಂತೂ ಖಂಡಿತ ಆಗುತ್ತೆ. ಈ ಬಾರಿ ಗರ್ಭ ನಿಂತರೆ ಯಾವ ಸಮಸ್ಯೆನೂ ಬರಲ್ಲ. ಧೈರ್ಯವಾಗಿರು, ಹೆದರೋದು ಬೇಡ. ಆದಷ್ಟು ಬೇಗ ಗರ್ಭ ನಿಂತು ನಿನ್ನ ಕುಟುಂಬದಲ್ಲಿ ನಗುಮುಖ ಬರಲಿ. ಒಳ್ಳೆಯದಾಗಲಿ. ಶ್ರುತಿರವರು ದಾವಣಗೆರೆಯಿಂದ ಕರೆ ಮಾಡಿದ್ರಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ನಮಗೆ ಧನ್ಯವಾದಗಳು. ಮತ್ತು ತಾವು ದಾವಣಗೆರೆ ಅಂತ ಹೇಳಿದ್ದೀರಿ, ಗುರುಗಳು ಹೇಳಿದ್ದಾರೆ ಈ ಬಾರಿ ಸಿಹಿ ಸುದ್ದಿಯನ್ನು ಕೊಡ್ತೀರಾ ಅಂತ ಹೇಳಿ. ಈ ಬಾರಿ ಸಿಹಿ ಸುದ್ದಿಯನ್ನು ತಗೊಂಡು ನನಗೋಸ್ಕರ ದಾವಣಗೆರೆ ಬೆಣ್ಣೆ ದೋಸೆಯನ್ನು ತಗೊಂಡು ಆಶ್ರಮಕ್ಕೆ ಬರಬೇಕು ತಾವು ದಂಪತಿಗಳ ಸಮೇತಾಗಿ. ಈ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಕಡೆದಾಗಿ ಅಂತ ತಿಳಿಸ್ಕೊಡ್ತೀರಾ ಗುರುಗಳೇ? ಕಡೆದಾಗ ಏನಿಲ್ಲ, ದಾವಣಗೆರೆಯಿಂದ ಬೆಣ್ಣೆ ದೋಸೆ ಬಂದರೆ ದಾವಣಗೆರೆಯಿಂದ ಬಂದಂಥ ಬೆಣ್ಣೆ ದೋಸೆ ಅದು ಕಾಟನ್ ಬಟ್ಟೆ ಆಗಿಬಿಡುತ್ತೆ. ಯಾವುದೇ ದೋಸೆ ಆದರೂ ಅಲ್ಲಿ ಮಾಡಿದಾಗ ತಿಂದರೆ ಚೆನ್ನಾಗಿ. ಹೌದು ಗುರುಗಳೇ, ನೀವು ಪ್ರೀತಿಯಿಂದ ತರಿಸ್ಕೊಂಡು ಆಮೇಲೆ ತಿನ್ಬೇಕಲ್ಲ. ಹೌದು ಗುರುಗಳೇ. ಆಗಲಿ, ದೋಸೆ ಬರೆದಿದ್ರು ದೋಸೆ ಒಳ್ಳೆ ಮನಸ್ಸಿನಿಂದ ನಿಮ್ಮ ಕಾರ್ಯಸಿದ್ಧಿ ಆಗಲಿ. ಶ್ರೀನಿವಾಸ ಹೇಳ್ದಂಗೆ ದೋಸೆ ಕಟ್ಟಿಸ್ಕೊಂಡು ಬರೋದು ಬೇಡ. ಒಳ್ಳೆಯದಾಗಲಿ. ಇನ್ನು ಇವತ್ತು ಅಧಿಕಸ್ಯ ಅಧಿಕ ಫಲಂ, ಅಧಿಕ ಶ್ರಾವಣ ಮಾಸದ ಈ ಶುಭ ದಿನದಂದು ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಇವತ್ತು ಸೋಮವಾರ, ಅದರಲ್ಲೂ ಶ್ರೇಷ್ಠಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ, ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯ, ನಾಗದೇವರ ಸಾನ್ನಿಧ್ಯ,
ಹುತ್ತ ಇರತಕ್ಕಂಥ ಸಾನ್ನಿಧ್ಯ ಅಥವಾ ಅಶ್ವತ್ಥ ಕಟ್ಟೆಯಲ್ಲಿರ್ತಕ್ಕಂಥ ನಾಗರಕಲ್ಲುಗಳಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಇವತ್ತು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ, ಘಾಟಿ ಸುಬ್ರಹ್ಮಣ್ಯದಲ್ಲಿ, ಹಾಗೆ ಯಾರೆಲ್ಲ ನೀವು ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಿದ್ದೀರೋ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೃಷ್ಟಿ ಬಂತು ಅಂದರೆ ಯಾರೆಲ್ಲ ನಾಗ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ನಾಗ ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ, ನೀವು ಸ್ವತಃ ಇಂಥ ಸೃಷ್ಟಿ ದಿವಸನಾದರೂ ನೀವು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಾಗದೇವರ ಸಾನ್ನಿಧ್ಯಕ್ಕೆ ಬಂದು ಒಂದು ಪೂಜೆಯನ್ನು ಮಾಡಿ ಬರಬೇಕು. ಆದರೆ ಅದೂ ಮಾಡೋದಿಲ್ಲ. ಎಷ್ಟೋ ಜನ ಸೃಷ್ಟಿ ಅನ್ನೋದನ್ನು ಮರ್ತೋಗ್ಬಿಟ್ಟಿರ್ತೀರಿ. ನಾಗ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗಿರುತ್ತೆ, ಆದರೆ ನೀವು ಮರ್ತಿರ್ತೀರಿ. ಅದನ್ನು ಮರಿಬೇಡಿ. ಅಟ್ಲೀಸ್ಟ್ ನೀವು ಅಲ್ಲಿ ಹೋಗ್ಲಿಕ್ಕಾಗದಿದ್ರು ನಿಮ್ಮನೇ ದೇವ್ರ ಮುಂದೆ ನಿಂತ್ಕೊಂಡು ನೀವೆಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರೋ ಅದನ್ನು ಮನಸ್ಸಲ್ಲೇ ತಂದುಕೊಂಡು ಅಲ್ಲಿಗೆ ನೀವು ನಮಸ್ಕಾರ ಮಾಡ್ತಿದ್ದೀನಿ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿ. ನಿಮ್ಮ ಕಾರ್ಯಸಿದ್ಧಿ ಆಗಲಿ, ಒಳ್ಳೆಯದಾಗಲಿ.